सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮವೃದಾಯ ಆದಿಕವಯೇ ಮುಹ್ಯಂತಿ ಯಸ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಅವಧೂತ ದತ್ತಾತ್ರೇಯ, ಭಗವಾನ್ ದತ್ತಾತ್ರೇಯ ಯದುರಾಜನಿಗೆ ಜ್ಞಾನದ ವಿಚಾರದಲ್ಲಿ ತನಗೆ ಆದಂತಹ ಅನುಭವಗಳನ್ನು ಅವನಿಗೆ ಹೇಳ್ತಾ ಬಂದಿದ್ದಾನೆ. ತನಗೆ ಸಿಕ್ಕಂತಹ ಗುರುಗಳು, ಆ ಎಲ್ಲ ಗುರುಗಳಿಂದ ತಾನು ಹೇಗೆ ಜ್ಞಾನವನ್ನು ಸಂಪಾದನೆ ಮಾಡಿದೆ, ಹೇಗೆ ಅನುಭವವನ್ನು ನಾನು ಗಳಿಸಿಕೊಂಡೆ ಅಂತ ಹೇಳ್ತಾ ಬಂದಿದ್ದಾನೆ. ಪಾರಿವಾಳದ ದೃಷ್ಟಾಂತವನ್ನ ಕುರಿತು ಹೇಳುವಾಗ, ಮನುಷ್ಯ ತನಗೆ ಸಿಕ್ಕಂತಹ ಮನಸ್ಸು ಅದನ್ನು ಸರಿಯಾದ ದಿಕ್ಕಿನಲ್ಲಿ ಉಪಯೋಗಿಸಿಕೊಂಡು ವಿವೇಕದಿಂದ ವರ್ತಿಸಬೇಕು. ಮನಸ್ಸನ್ನು ಹೇಗೆ ಉಪಯೋಗಿಸ್ಕೋಬೇಕೋ ಆ ರೀತಿಯಲ್ಲಿ ಶುದ್ಧವಾಗಿ ಉಪಯೋಗಿಸ್ಕೋಬೇಕು. ವಿವೇಕ ಅದನ್ನು ಸರಿಯಾಗಿ ಬಳಸ್ಕೊಳ್ಳದೆ ಹೋದರೆ ಪಾರಿವಾಳಕ್ಕೆ ಆದಂತಹ ಗತಿಯೇ ಈ ಮನುಷ್ಯನಿಗೂ ಕೂಡ ಆಗೋದರಲ್ಲಿ ಸಂಶಯವಿಲ್ಲ. ಹೇಗೆ ಪಾರಿವಾಳ ಹೆಂಡತಿ ಮಕ್ಕಳು ಅಂತ ಹೇಳಿ ಸಂಸಾರಕ್ಕೆ ಕಟ್ಟು ಬಿದ್ದು ತನ್ನ ಕಣ್ಣೆದುರುಗಡೆ ಆ ಬೇಡ ಬೀಸಿದಂತಹ ಬಲೆನಲ್ಲಿ ಹೆಂಡತಿ, ಆ ಪುಟ್ಟ ಪುಟ್ಟ ಮಕ್ಕಳು, ಪಾರಿವಾಳಗಳು ಅವೆಲ್ಲ ಸಿಕ್ಕಿ ಬಿದ್ದಿರುವಂತಹದ್ದನ್ನು ನೋಡಿ ಬೇರೆ ದಾರಿ ಕಾಣದೆ ನನಗೆ ಇನ್ನು ಬದುಕಿಲ್ಲ, ಹೆಂಡತಿ ಮಕ್ಕಳಿಲ್ಲ ಅಂತಂದ ಮೇಲೆ ನನ್ನ ಈ ಬದುಕಿಗೆ ಅರ್ಥವೇ ಇಲ್ಲ ಅಂತ ಹೇಳಿ ತಾನು ಅಂತಂದ್ರೆ ಆ ಗಂಡು ಪಾರಿವಾಳ ಕೂಡ ಅನಾಯಾಸವಾಗಿ ಹೋಗಿ ಆ ಬೇಡ ಬೀಸಿದ ಬಲೆಯಲ್ಲಿ ಸಿಕ್ಕಿ ಬೀಳ್ತಾನೆ. ಆಗ ಅದು ಕೂಡ ನಾಶವನ್ನು ಹೊಂದತ್ತೆ. ಬಲೆಯಲ್ಲಿ ಸಿಕ್ಕಂತಹ ಎಲ್ಲ ಪಾರಿವಾಳಗಳನ್ನು ಆ ಬೇಟೆಗಾರ ಯಾವುದೇ ರೀತಿಯ ಎಫರ್ಟ್ ಇಲ್ಲದೆ ಅಂತಂದರೆ ಅನಾಯಾಸವಾಗಿ ಅವನಿಗೆ ಈ ಬೇಟೆ ಎನ್ನುವಂತಹದ್ದು ದೊರಕಿತು. ಸುಲಭವಾಗಿ ಅವೆಲ್ಲವುಗಳನ್ನು ಅವನು ಎತ್ಕೊಂಡು ಹೋಗ್ತಾನೆ. ಹೀಗೆ ಸಂಸಾರ ಅನ್ನುವಂತಹ ಒಂದು
ಮೋಹಕ್ಕೆ ಸಿಕ್ಕಿದಾಗ ಹೇಗೆ ಅದು ಸರ್ವನಾಶಕ್ಕೆ ದಾರಿಯನ್ನು ತೋರಿಸುತ್ತೆ ಎನ್ನುವಂತಹದ್ದನ್ನು ಈ ಪಾರಿವಾಳದಿಂದ ನಾನು ಕಲಿತೆ. ಆದ್ದರಿಂದ ಮನುಷ್ಯ ಅಂತ ಹೇಳಿದಾಗ ಜಂತೂನಾಂ ನರಜನ್ಮ ಶ್ರೇಷ್ಠ ಅಂತ ಹೇಳ್ತಾರೆ. ಅಂತಂದರೆ ಜಂತು ಅಂತಂದರೆ ಹುಟ್ಟುವಂತಹದ್ದು. ಈ ಸೃಷ್ಟಿಯಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳೋದಕ್ಕೆ ಹುಟ್ಟಿ ಬರುವಂತಹದ್ದು, ಜನ್ಮವನ್ನು ತಗೊಂಡು ಬರುವಂತಹದ್ದು. ಸೊ ಯಾವುದೆಲ್ಲವೂ ಜನ್ಮಗಳನ್ನು ತಗೊಳುತ್ತೆ ಅವೆಲ್ಲವನ್ನು ಸೇರಿಸಿ ಜಂತು ಅಂತ ಹೇಳ್ತಾರೆ. ಹೀಗೆ ಜನ್ಮ ತೆಗೆದುಕೊಂಡಂತಹ ಅನೇಕ ಜೀವಿಗಳಲ್ಲಿ ನರಜನ್ಮ ಅನ್ನುವಂತಹದ್ದು ಶ್ರೇಷ್ಠ. ಆದ್ದರಿಂದ ಪಾರಿವಾಳ ಆದರೆ ಹೋಗಲಿ, ಅದಕ್ಕೆ ಮನಸ್ಸು ಅನ್ನುವಂತಹದ್ದಿಲ್ಲ, ಬುದ್ಧಿಯನ್ನು ಹೇಗೆ ಉಪಯೋಗಿಸ್ಕೋಬೇಕು ಅನ್ನುವಂಥದ್ದು ಗೊತ್ತಿಲ್ಲ, ಮೋಹಕ್ಕೆ ಸಿಕ್ಕಿರುತ್ತೆ. ಆದರೆ ಮನುಷ್ಯನಾದವನು ತನ್ನ ಜನ್ಮ ಹಾಗೂ ಬದುಕಿನ ಮುಖ್ಯ ಉದ್ದೇಶವನ್ನು ಅರಿತು ಆ ಒಂದು ಪೂರ್ಣತ್ವವನ್ನು ಹೇಗೆ ಸಂಪಾದನೆ ಮಾಡ್ಕೋಬೇಕು, ಪೂರ್ಣತ್ವದ ಅನುಭವ ಹೇಗಿರುತ್ತೆ ಅಂತ ಹೇಳಿ ಅಂತಹ ಅನುಭವವನ್ನು ಅನುಭವಿಸಬೇಕು ಅನ್ನುವ ರೀತಿಯಲ್ಲಿ ಅವನಿಗೆ ಮನುಷ್ಯ ಜನ್ಮ ಅನ್ನುವಂತಹದ್ದು ಸಿಕ್ಕಿರುತ್ತೆ. ಅದರಿಂದ ಬೇರೆ ಎಲ್ಲ ಜನ್ಮಗಳಿಗೆ ಕಂಪೇರ್ ಮಾಡಿದ್ರೆ ಮನುಷ್ಯ ಜನ್ಮ ಅನ್ನುವಂತಹದ್ದು ಇಟ್ ಈಸ್ ವೆರಿ ಗ್ರೇಟ್. ಈ ಕಾರಣದಿಂದ ಜಂತೂನಾಂ ನರಜನ್ಮ ಶ್ರೇಷ್ಠ. ಮತ್ತೆ ಅವಧೂತ ಗುರು ಭಗವಾನ್ ಅವಧೂತರು ಮತ್ತೆ ಮುಂದುವರಿಸ್ತಾರೆ. ಯಃ ಪ್ರಾಪ್ಯ ಮಾನುಷಾಂ ಲೋಕಂ ಮುಕ್ತಿದ್ವಾರಮಪಾವೃತಂ ಗೃಹೇಶು ಖಗವತ್ ಸಕ್ತಸ್ತಮಾರೂಢಾಚ್ಯುತಂ ವಿದುಹು. ಮನುಷ್ಯನಾಗಿ ಹುಟ್ಟಿ ಬರಬೇಕು ಅಂತಂದ್ರೆ ಹಿಂದಿನ ಅನೇಕ ಜನ್ಮಗಳಿಂದ ಬಹಳ ಪುಣ್ಯದ ಕರ್ಮಗಳನ್ನು ಮಾಡಿರಬೇಕು, ಪುಣ್ಯದ ಕೆಲಸಗಳನ್ನು ಮಾಡಿ ಸಾಕಷ್ಟು ಪುಣ್ಯವನ್ನು ಅವನು ಮನುಷ್ಯ ಸಂಪಾದನೆ ಮಾಡಿರಬೇಕು. ಆ ಪುಣ್ಯದ ಜೊತೆಗೆ ಭಗವಂತನ ಅನುಗ್ರಹ ಅನ್ನುವಂತಹದ್ದು ಕೂಡ ಇರಬೇಕು. ದಿ ಡಿವೈನ್ ಗ್ರೇಸ್ ಆಫ್ ದಿ ಲಾರ್ಡ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಅಲಾಂಗ್ ವಿತ್ ದಿ ಪುಣ್ಯ ಫಲ. ಹೀಗೆ ಭಗವಂತನ ಅನುಗ್ರಹ ಮತ್ತು ತಾನು ಮಾಡಿದಂತಹ ಆ ಪುಣ್ಯ ಕರ್ಮಗಳ ಫಲದಿಂದ ಅವನಿಗೆ ಮನುಷ್ಯ ಜನ್ಮ ಅನ್ನುವಂತಹದ್ದು ಸಿಕ್ಕಿರುತ್ತೆ. ಆ್ಯಂಡ್ ಮನುಷ್ಯ ಜನ್ಮ ಅನ್ನುವಂತಹದ್ದು ಇಟ್ ಈಸ್ ನಾಟ್ ಫಾರ್ ಎವ್ರಿ ಜಂತು, ಓನ್ಲಿ ಫಾರ್ ಪುಣ್ಯಜೀವೀಸ್ ಅಂತ ಹೇಳ್ತಾರೆ. ಅಂತಹ ಪುಣ್ಯಜೀವಿಗೆ ಮಾತ್ರ ಈ ಮನುಷ್ಯ ಜನ್ಮ ಅನ್ನುವಂತಹದ್ದು ಸಿಗುತ್ತೆ. ಸಿಕ್ಕಂತಹ ಮನುಷ್ಯ ಜನ್ಮ, ಒದಗಿ ಬಂದಂತಹ ಮನುಷ್ಯ ಜನ್ಮದಲ್ಲಿ ಬದುಕಿನ ಮುಖ್ಯ ಉದ್ದೇಶವನ್ನು ತಿಳ್ಕೋಬೇಕಾಗುತ್ತೆ. ನಾನು ಯಾಕೆ ಹುಟ್ಟಿ ಬಂದೆ, ನಂಬರ್ 1. ಮತ್ತು ನಾನು ಯಾರು, ಹುಟ್ಟಿ ಬಂದಿರುವ ಕಾರಣದಿಂದ ಇಲ್ಲಿ ಈ ಲೋಕದಲ್ಲಿ ನಾನು ಮಾಡಬೇಕಾಗಿರುವಂತಹದ್ದೇನು. ಸೊ ಹೀಗೆ ಬದುಕಿನ ಪ್ರತಿ ಕ್ಷಣವನ್ನ ನಿಜವಾದ ಒಂದು ಸಾಧನೆಗಾಗಿ ಮೀಸಲಿಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಮನುಷ್ಯನ ಶರೀರ ಅಂತ ನಾವೇನು ಹೇಳ್ತೀವಿ, ಇಟ್ ಈಸ್ ಎ ವೆರಿ ಬಿಗ್ ಗಿಫ್ಟ್ ಆಫ್ ದಿ ಗಾಡ್. ಮನುಷ್ಯನಿಗೆ ಅದೊಂದು ಸಾಧನ ಅಂತ ಹೇಳಿ ಭಗವಂತ ಈ ಶರೀರವನ್ನು ಕೊಟ್ಟಿರ್ತಾನೆ. ದಾಸರು ಹೇಳ್ತಾರೆ ನಮ್ಮ ಶರೀರವನ್ನು ಕುರಿತು, ಸಾಧನಾ ಶರೀರವಿದು ಅಂತ ಹೇಳ್ತಾರೆ. ಯಾತಕ್ಕೆ ಇದನ್ನ ಟೂಲ್ ಅಂತ ಹೇಳ್ತಾರೆ, ಸಾಧನಾ ಶರೀರ ಅಂತ ಹೇಳ್ತಾರೆ ಅಂತಂದ್ರೆ, ಮುಕ್ತಿಯನ್ನ ಗಳಿಸ್ಕೋಬೇಕು ಅಂತ ಹೇಳಿದಾಗ ಮುಕ್ತಿಗಾಗಿ ಮಾಡಬೇಕಾಗಿರುವಂತಹ ಕರ್ಮಗಳನ್ನು ಮಾಡೋದಕ್ಕೆ ಅಂತಂದ್ರೆ ಸತ್ಕರ್ಮಗಳನ್ನು ಮಾಡೋದಕ್ಕೆ ಈ ಶರೀರ ಅನ್ನುವಂತಹದ್ದು ಉಪಯೋಗವಾಗಬೇಕು. ಇದು ಭೋಗ ವಸ್ತುವಲ್ಲ, ಭೋಗಕ್ಕಾಗಿ ಈ ಶರೀರವನ್ನು ಉಪಯೋಗಿಸ್ಕೋಬಾರದು. ಕೇವಲ ಸಾಧನೆಗಾಗಿ. ಆ ಸಾಧನೆ ಯಾವ ಥರ ಸಾಧನೆ ಅಂತಂದರೆ ಮುಕ್ತಿಯನ್ನು ಗಳಿಸುವಂತಹ ಏಕೈಕ ಸಾಧನೆ ಅದಾಗಿರಬೇಕು. ಅದರಿಂದ ಬದುಕಿನ ಪ್ರತಿ ಕ್ಷಣದಲ್ಲಿ ಮುಖ್ಯ ಉದ್ದೇಶ ಅಂತಂದರೆ ಮೋಕ್ಷದ ಸಂಪಾದನೆ. ಆ ಮೋಕ್ಷದ ಸಂಪಾದನೆಗಾಗಿ ಮಾಡಬೇಕಾಗಿರುವಂತಹ ಸತ್ಕರ್ಮಕ್ಕೆ ಭಗವಂತ ಕೊಟ್ಟಂತಹ ಈ ಶರೀರವನ್ನು ಉಪಯೋಗಿಸ್ಕೋಬೇಕು. ಇದನ್ನು ಮನುಷ್ಯ ತಾನು ತಿಳ್ಕೋಬೇಕಾಗುತ್ತೆ. ಆದ್ದರಿಂದ ಮನುಷ್ಯನ ದೇಹ ಅಂತ ಹೇಳಿದಾಗ ಅದನ್ನ ಮನುಷ್ಯನ ಶರೀರ ಅನ್ನುವಂತಹದ್ದು ತೆರೆದಿರುವ ಮುಕ್ತಿಯ ದ್ವಾರ ಅಂತ ಹೇಳ್ತಾರೆ. ಇಟ್ ಈಸ್ ಎ ಡೋರ್ ವೇ ಫಾರ್ ದಿ ಲಿಬರೇಷನ್.
ಆದ್ದರಿಂದ ಭಗವಂತ ಕೊಟ್ಟಂತಹ ಈ ಒಂದು ಸಾಧನಾ ಶರೀರವನ್ನು ಪಡೆದ ನಂತರ ಅವನು ಮುಕ್ತಿಗಾಗಿ ಪ್ರಯತ್ನ ಮಾಡದೆ ಹೋದರೆ ಕಪೋತಕ್ಕೆ ಅಂತಂದರೆ ಪಾರಿವಾಳಕ್ಕೆ ಆದಂತಹ ಗತಿ ಅಂತಂದರೆ ಸದಾ ಸಂಸಾರದಲ್ಲಿ ಮುಳುಗಿದ್ದಾಗ ಅವನು ತಿಳ್ಕೊತಾನೆ, ನಾನು ಶ್ರೇಯೋ ಮಾರ್ಗದಲ್ಲಿದ್ದೀನಿ. ಶ್ರೇಯೋ ಮಾರ್ಗ ಅಂತಂದರೆ ಅನೇಕರು ಏನು ಮಾಡ್ತಾರೆ ಅಂತಂದರೆ, ನಾನು ಬದುಕಿರುವಂತಹ ಸಮಯದಲ್ಲಿ ನಾನು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ, ಸೊ ನಾನು ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ನನಗೆ ಏನು ಬೇಕೋ ಅದನ್ನು ನಾನು ಸಂಪಾದನೆ ಮಾಡ್ಕೋತಾ ಇದ್ದೀನಿ ಅನ್ನುವಂತಹದ್ದೇ ಶ್ರೇಯೋ ಮಾರ್ಗ ಅಂತ ತಿಳಿದಿರ್ತಾರೆ. ಬಟ್ ದಟ್ ಈಸ್ ನಾಟ್ ಶ್ರೇಯೋ ಮಾರ್ಗ. ಆದ್ದರಿಂದ ಸದಾ ಸಂಸಾರದಲ್ಲಿ ಮುಳುಗಿದ್ದಾಗ ಶ್ರೇಯೋ ಮಾರ್ಗದಲ್ಲಿ ನಾನು ಮುಂದುವರಿತಾ ಇದ್ದೀನಿ ಅಂತ ತಿಳ್ಕೊಂಡಿದ್ರೂ ಕೂಡ ಮತ್ತೆ ಅವನು ಕೆಳಗೆ ಬೀಳೋದ್ರಲ್ಲಿ ಅನುಮಾನವೇ ಇಲ್ಲ. ನಮ್ಮ ಶಾಸ್ತ್ರ, ನಮ್ಮ ವೇದಾಂತ ಇಂತಹವನನ್ನ ಆರೂಢಚ್ಯುತ ಅಂತ ಕರೆಯುತ್ತೆ. ಇಂತಹ ಒಂದು ಒಳ್ಳೆಯ ಪಾಠವನ್ನು ನಾನು ಈ ಒಂದು ಪಾರಿವಾಳದ ದೆಸೆಯಿಂದ, ಪಾರಿವಾಳನ್ನು ಬಹಳ ಹತ್ತಿರದಿಂದ ನೋಡಿ ಅಭ್ಯಾಸ ಮಾಡಿ ಈ ಒಂದು ಪಾಠವನ್ನು ನಾನು ಕಲಿತೇನೆ. ಅದರಿಂದ ಒಂದು ಅರ್ಥದಲ್ಲಿ ಈ ಕಪೋತ ಈಸ್ ಮೈ ಟೀಚರ್, ಕಪೋತ ಈಸ್ ಮೈ ಗುರು, ಆ್ಯಂಡ್ ಐ ಹ್ಯಾವ್ ಲರ್ನ್ಡ್ ಎ ವೆರಿ ಗ್ರೇಟ್ ಲೆಸನ್ ಫ್ರಮ್ ಕಪೋತ ಅಂತ ಹೇಳಿ ಮತ್ತೆ ಮುಂದುವರಿಸ್ತಾನೆ. ನೌ ವಿ ಹ್ಯಾವ್ ಕಮ್ ಟು ದಿ 8th chapter ಆಫ್ ದಿ 11th canto. ಅವಧೂತ ಉವಾಚ ಸುಖಂ ಐಂದ್ರಿಯಕಂ ರಾಜನ್ ಸ್ವರ್ಗೇ ನರಕ ಏವ ಚ ದೇಹಿನಾಂ ಯದ್ಯಥಾ ದುಃಖಂ ತಸ್ಮಾನ್ ನೇಚ್ಛೇತ ತದ್ಬುಧಃ. ಸಾಮಾನ್ಯವಾಗಿ ನಾವು ಮನುಷ್ಯರುಗಳು ಒಂದಲ್ಲ ಒಂದು ಕರ್ಮದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರ್ತೀವಿ. ನಿರಂತರವಾಗಿ ನಾವು ಯಾವುದೋ ಒಂದು ಕೆಲಸದಲ್ಲಿ ನಮ್ಮನ್ನು ನಾವು ಹಚ್ಕೊಂಡಿರ್ತೀವಿ. ಮನುಷ್ಯ ಯಾಕೆ ಸುಮ್ಮನೆ ಇರೋದಿಲ್ಲ ಅಂತಂದ್ರೆ, ಮನುಷ್ಯನಿಗಿರುವಂತಹ ಮನಸ್ಸು ಅಂತ ನಾವೇನು ಹೇಳ್ತೀವಿ, ಅದರ ಸ್ವಭಾವವೇ ಚಂಚಲ. ಈ ಮನಸ್ಸು ಸದಾಕಾಲ ಯಾವುದೋ ಒಂದನ್ನು ಬಯಸ್ತಾ ಇರುತ್ತೆ, ಯಾವುದೋ ಒಂದನ್ನು ಹುಡುಕ್ತಾ ಇರುತ್ತೆ. ಮನಸ್ಸು ಅನೇಕ ಸಂದರ್ಭಗಳಲ್ಲಿ ನಾನು ಏನು ಹುಡುಕ್ತಾ ಇದ್ದೀನಿ ಅನ್ನೋಂತಹ ಒಂದು ಪೂರ್ವ ಪರಾಗಳು ಕೂಡ ಗೊತ್ತಿರೋದಿಲ್ಲ. ಆದರೂ ಕೂಡ ಇಟ್ ಕೀಪ್ಸ್ ಸರ್ಚಿಂಗ್. ಸೊ ಹೀಗೆ ಮನಸ್ಸು ತನ್ನ ಹುಡುಕಾಟ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಮನುಷ್ಯನನ್ನ ಅನೇಕ ಕರ್ಮಗಳಲ್ಲಿ ಭಾಗಿಯಾಗುವಂತೆ ಅದು ಪ್ರೇರೇಪಿಸುತ್ತೆ, ಪ್ರಚೋದನೆಗೆ ಒಡ್ಡತ್ತೆ. ಸೊ ಮನುಷ್ಯ ಕೂಡ ಯಾಕೆ ಅನೇಕ ಕರ್ಮಗಳಲ್ಲಿ ಭಾಗಿಯಾಗ್ತಾನೆ ಅಂತಂದ್ರೆ, ಕರ್ಮಗಳನ್ನು ಮಾಡುವ ಮೂಲಕ ಒಂದು ಕರ್ಮ ಅಂತ, ಒಂದು ಕೆಲಸ ಅಂತ ಮಾಡಿದಾಗ ಏನೋ ಒಂದು ಅದರಿಂದ ಸಿಗತ್ತೆ. ವೇದಾಂತದಲ್ಲಿ ಅದನ್ನು ಕರ್ಮಫಲ ಅಂತ ಹೇಳ್ತೀವಿ. ಲೌಕಿಕದಲ್ಲಿ ಕೆಲವುಗಳನ್ನು ಗಳಿಸಿಕೊಳ್ಳುವ ಸಲುವಾಗಿ ನಾನು ಕೆಲವು ಕೆಲಸಗಳನ್ನು ಮಾಡಿದೆ ಅಂತ ಹೇಳ್ತೀವಿ. ಒಟ್ಟಿನಲ್ಲಿ ಮಾಡುವಂತಹ ಕೆಲಸ ಅಥವಾ ಕರ್ಮ ಅಂತ ಏನು ಹೇಳ್ತೀವಿ, ಇಟ್ ಈಸ್ ಎನ್ ಆಕ್ಷನ್. ಸೊ ಒಂದು ಕೆಲಸ ಅಥವಾ ಒಂದು ಕರ್ಮ ಅನ್ನುವಂತಹದ್ದು ಮಾಡಿದಾಗ ಫಲ ಅನ್ನುವಂತಹದ್ದು ಕಟ್ಟಿಟ್ಟ ಬುತ್ತಿ. ಅನೇಕ ಸಂದರ್ಭಗಳಲ್ಲಿ ಬಹಳ ನಿರ್ದಿಷ್ಟವಾಗಿ ನನಗೆ ಇಂತಹದ್ದು ಬೇಕು ಅಂತ ಹೇಳಿ ಕೆಲಸವನ್ನು ಮಾಡ್ತೀವಿ. ಅದೇ ರೀತಿ ಅನೇಕ ಸಂದರ್ಭಗಳಲ್ಲಿ ನಾವು ಇಷ್ಟಪಟ್ಟಂತಹ ಅವುಗಳೇ ನಮಗೆ ಒದಗಿ ಬರುತ್ತೆ, ಸಿಗತ್ತೆ. ಆದರೆ ಕೆಲವು ಸಂದರ್ಭಗಳಲ್ಲಿ ನಾನು ಇಂತಹದ್ದು ಬೇಕು ಅಂತ ಹೇಳಿ ಕರ್ಮವನ್ನು ಮಾಡಿರ್ತೀನಿ, ಆದರೆ ಮಾಡ್ತಾ ಇರುವಂತಹ ಕರ್ಮದ ಬಗ್ಗೆ ನನಗೆ ಸಂಪೂರ್ಣವಾಗಿ ಅರಿವಿರೋದಿಲ್ಲ. ಆಗ ನಾನು ಆಸೆ ಪಟ್ಟಿದ್ದು ಒಂದಾದರೆ ನನಗೆ ಫಲ ಅನ್ನುವಂತಹದ್ದು ಮತ್ತೊಂದು ಬರುತ್ತೆ. ಹೀಗೆ ನಾವು ಮಾಡುವಂತಹ ಕೆಲಸದಿಂದ ನಾವು ಬಯಸಿದಂತಹ ಸುಖ, ತೃಪ್ತಿ, ಸಂತೋಷ, ನೆಮ್ಮದಿ, ಶಾಂತಿ, ಆನಂದ ಇವುಗಳು ನನಗೆ ಬೇಕು. ಅದು ಒಂದು ವಸ್ತುವಾಗಿರಬಹುದು, ಅಥವಾ ಮನುಷ್ಯ ತನ್ನ ಮನಸ್ಸಿನಲ್ಲಿ ಈ ಆನಂದದ ಅನುಭವವನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿಕೊಳ್ಳುವಂತಹ ಒಂದು ಎಮೋಷನ್ ಕೂಡ ಆಗಿರಬಹುದು. ಹೀಗೆ ಅದು ಏನೇ ಆಗಿದ್ರೂ ಕೂಡ ಒಂದು ವಸ್ತುವಾಗಲಿ ಅಥವಾ ಒಂದು ಭಾವನೆ ಆಗಲಿ,
ಅದು ನನಗೆ ಸಿಗಬೇಕು ಅಂತಂದರೆ ನಾನು ಇಂತಹ ಕೆಲಸವನ್ನು ಮಾಡಬೇಕು. ಸೊ ಹೀಗೆ ಸುಖ, ಸಂತೋಷ, ತೃಪ್ತಿ, ನೆಮ್ಮದಿ ಇಂತಹದ್ದು ನನಗೆ ಬೇಕು ಅಂತ ಹೇಳಿ ಕೆಲವು ಕೆಲಸಗಳನ್ನು ಮಾಡ್ತೀವಿ. ಮತ್ತು ಅವುಗಳು ನನಗೆ ಬೇಕೇ ಬೇಕು ಅನ್ನುವಂತಹ ಒಂದು ಹಠ ನಮ್ಮಲ್ಲಿ ಇರುತ್ತೆ. ಈ ಕಾರಣದಿಂದ ನಾವು ಕರ್ಮದಲ್ಲಿ ತೊಡಗ್ತೀವಿ. ಆದರೆ ಇಟ್ ಈಸ್ ಸೋ ವಂಡರ್, ಆಶ್ಚರ್ಯ ಏನು ಅಂತಂದರೆ, ಅನೇಕ ಸಂದರ್ಭಗಳಲ್ಲಿ ನಾವು ಫಲ ಅಂತ ಏನು ಹೇಳ್ತೀವಿ, ಎಫೆಕ್ಟ್, ಪರಿಣಾಮ, ಅದು ನಾವಿಷ್ಟಪಟ್ಟಂತೆ ನಾವು ಬಯಸಿದಂತೆಯೇ ಫಲ ಅನ್ನುವಂಥದ್ದು ಸಿಗಬಹುದು ಅಥವಾ ಅದು ಸಿಗದೇ ಇರಬಹುದು. ಸುಖ ಬೇಕು, ದುಃಖ ಬೇಡ ಅನ್ನುವಂತಹದ್ದು ಕರ್ಮದ ಮುಖ್ಯ ಉದ್ದೇಶವಾಗಿರುತ್ತೆ. ಒಂದು ಕರ್ಮವನ್ನು ಮಾಡುವಾಗ ಆ ಕರ್ಮವನ್ನು ಮಾಡಿದಾಗ ನನಗೇನೋ ಒಂದು ತೃಪ್ತಿ ಮತ್ತು ಏನೋ ಒಂದು ಸಿಗತ್ತೆ. ಆ ಒಂದು ತೃಪ್ತಿ ಅನ್ನುವಂತಹದ್ದು ನನಗೆ ಬೇಕು ಮತ್ತು ಅದು ಮಾಡೋದ್ರಿಂದ ನನಗೆ ಇಂತಹದ್ದು ಸಿಗತ್ತೆ. ಸೊ ಇಂತಹದ್ದು ಬೇಕು ಹಾಗೂ ಇಂತಹದ್ದು ಬೇಡ ಅಂತ ಹೇಳಿ ಆ ಬೇಕು ಬೇಡಗಳನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ಕರ್ಮಗಳನ್ನು ಮಾಡ್ತೀವಿ. ಸೊ ಇದು ನಮ್ಮ ಮುಖ್ಯ ಉದ್ದೇಶವಾಗಿರುತ್ತೆ. ಸಾಮಾನ್ಯವಾಗಿ ಇದು ಕೇವಲ ನಮ್ಮೊಬ್ಬರ ಕಥೆ ಅಲ್ಲ. ಮನುಷ್ಯ ಅಂತ ಹೇಳಿದಾಗ ನಮ್ಮೆಲ್ಲರ ಒಟ್ಟು ಅಭಿಪ್ರಾಯ ಕೂಡ ಇದೇ ಆಗಿರುತ್ತೆ. ಯಾಕೆಂತಂದ್ರೆ ಪ್ರತಿಯೊಬ್ಬರಿಗೂ ತಾವು ಬಯಸಿದಂತಹ ವಸ್ತುಗಳು ಬೇಕು, ಆ ವಸ್ತುಗಳು ನಮಗೆ ಸುಖ, ಸಂತೋಷ, ನೆಮ್ಮದಿ, ಶಾಂತಿಯನ್ನು ಕೊಡುತ್ತೆ ಅಂತ ಹೇಳಿ ಆ ವಸ್ತುವಿನ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ. ಇದು ನಮ್ಮ ಒಟ್ಟು ಅಭಿಪ್ರಾಯ. ಸುಖ, ಸಂತೋಷ ಅನ್ನುವಂತಹದ್ದು ಹೊರ ಪ್ರಪಂಚದ ಈ ಜಗತ್ತಿನ ವಸ್ತುಗಳಲ್ಲಿ ಇದೆ. ಈ ಒಂದು ತಿಳುವಳಿಕೆಯಿಂದ ಆ ವಸ್ತುಗಳನ್ನು ಗಳಿಸಿಕೊಳ್ಳುವ ಸಲುವಾಗಿ ನಾವು ಕರ್ಮಗಳನ್ನು ಮಾಡ್ತೀವಿ. ಇಲ್ಲಿ ಭಗವಾನ್ ದತ್ತಾತ್ರೇಯ ಅವಧೂತ ಅವರು ಹೇಳ್ತಾ ಇದ್ದಾರೆ, ಸುಖಂ ದುಃಖಂ ಸ್ವರ್ಗಂ ನರಕಂ ಇತ್ಯಾದಿ ಅನೇಕ ಅನುಭವಗಳು ಒಬ್ಬ ಮನುಷ್ಯ ಅಂತ ಅನ್ನಿಸ್ಕೊಂಡು ಅವನು ಈ ಸೃಷ್ಟಿಗೆ ಬಂದ ನಂತರ ಆ ಜೀವನಿಗೆ ಇವೆಲ್ಲ ಆಗಲೇಬೇಕು. ಮತ್ತು ಈ ಅನುಭವಗಳು ಹಾಗೆ ಆಗತ್ತೆ. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಒಬ್ಬ ಜೀವಿ ಈ ಭೂಮಿಯಲ್ಲಿ, ಈ ಸೃಷ್ಟಿಯಲ್ಲಿ ಜನ್ಮ ಅಂತ ತಗೊಂಡು ಬಂದಿರೋ ಅಂತಹದ್ದೇ ಈ ಎಲ್ಲ ಅನುಭವಗಳನ್ನು ಅನುಭವಿಸುವ ಸಲುವಾಗಿ. ಮತ್ತು ಸಿಕ್ಕಂತಹ ಈ ಅನುಭವ ಅದು ಸುಖ ಇರಬಹುದು ಅಥವಾ ದುಃಖ ಆಗಿರಬಹುದು, ಅದು ಏನೇ ಆಗಿರಬಹುದು. ವಾಟ್ ಮ್ಯಾಟರ್ಸ್ ಅಂತಂದ್ರೆ ಹಿಸ್ ರಿಯಾಕ್ಷನ್ ಟುವರ್ಡ್ಸ್ ದಿ ಸಿಚುಯೇಷನ್ ಆರ್ ದಿ ಎಕ್ಸ್ಪೀರಿಯನ್ಸ್. ಸುಖ, ದುಃಖ, ಸ್ವರ್ಗ, ನರಕ ಇತ್ಯಾದಿ ಇವೆಲ್ಲ ಆಕ್ಚುಯಲ್ ಆಗಿ ಹೇಳಬೇಕು ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಪ್ರಾರಬ್ಧ. ಪ್ರಾರಬ್ಧ ಅಂತ ಹೇಳಿದಾಗ ಅದು ಇಂದಿನದಲ್ಲ. ಈ ಪ್ರಾರಬ್ಧ ಅನ್ನುವಂತಹದ್ದು ನಮ್ಮ ಹಿಂದಿನ ಅನೇಕ ಜನ್ಮಗಳಲ್ಲಿ ಅದು ನಿರ್ಧಾರವಾಗಿ ಹೋಗಿರುತ್ತೆ. ಆ ಪ್ರಾರಬ್ಧ ಅನ್ನುವಂತಹದ್ದು ಬಹಳ ಸೂಕ್ಷ್ಮವಾಗಿ ಸಂಸ್ಕಾರ ಬೀಜ ಅಥವಾ ಕರ್ಮ ಬೀಜ ಅಂತ ಹೇಳಿ ಅದು ಈಗಾಗಲೇ ಅದು ಆ ಒಂದು ಕರ್ಮಫಲ ಅನ್ನುವಂತಹದ್ದು ಆಗಿ ಹೋಗಿರುತ್ತೆ, ನಿರ್ಧಾರ ಆಗಿ ಹೋಗಿರುತ್ತೆ. ಆದರೆ ಒಂದು ಸೂಕ್ತ ಸಮಯವನ್ನು ಅದು ಕಾಯ್ತಾ ಇರುತ್ತೆ. ಪ್ರಾರಬ್ಧ ಅನ್ನುವಂತಹದ್ದು ಒಂದು ಫಲದ ರೂಪದಲ್ಲಿ ನಮ್ಮ ಹತ್ರ ಬರೋದಕ್ಕೆ ಬಹಳ ಪೂರ್ವವಾಗಿ ಅದು ನಿರ್ಧಾರವಾಗಿ ಹೋಗಿರುತ್ತೆ. ಬಟ್ ಅದಿನ್ನೂ ನಮ್ಮ ಹತ್ರ ಬಂದಿರೋದಿಲ್ಲ. ಯಾಕೆ ಬಂದಿಲ್ಲ ಅಂತಂದ್ರೆ ಬಹುಶಃ ನಾವಿನ್ನೂ ಅವುಗಳನ್ನು ಅನುಭವಿಸುವಂತಹ ಯೋಗ್ಯತೆಯನ್ನು ನಾವು ಪಡ್ಕೊಂಡಿಲ್ಲ, ನಂಬರ್ 1. ಎರಡನೇದು, ಆ ಒಂದು ಸೂಕ್ತವಾದ ಸಮಯ ಅನ್ನುವಂತಹದ್ದು ಇನ್ನೂ ಬಂದಿಲ್ಲ. ಈ ಎರಡು ಕಾರಣಗಳಿಂದ ಆ ಪ್ರಾರಬ್ಧ ಅನ್ನುವಂತಹದ್ದು ಬಹಳ ಸೂಕ್ಷ್ಮವಾಗಿ ಅದು ಹಾಗೆ ಇರುತ್ತೆ. ಇಟ್ ಈಸ್ ವೇಟಿಂಗ್ ಫಾರ್ ದಿ ರೈಟ್ ಟೈಮ್.
ಸೊ ಈ ಪ್ರಾರಬ್ಧ ಅಂತ ಹೇಳಿದಾಗ, ಈ ಪ್ರಾರಬ್ಧ ಅದು ನಮ್ಮ ಬಳಿ ಬಂದಾಗ, ಸೂಕ್ತ ಸಮಯ ಅಂತ ಹೇಳಿ ಅದು ನಮ್ಮ ಬಳಿ ಬಂದಾಗ, ವಿ ಜಸ್ಟ್ ಕೆನಾಟ್ ರೆಫ್ಯೂಸ್ ಇಟ್. ಸಾಮಾನ್ಯವಾಗಿ ಪ್ರಾರಬ್ಧ ಅಂತ ಹೇಳಿದಾಗ ಆ ಒಂದು ಪದ, ಆ ಒಂದು ಶಬ್ದ ನಮ್ಮ ಕಿವಿಗೆ ಬೀಳ್ತಾ ಇದ್ದಾಗೆ, ಆ ಪ್ರಾರಬ್ಧ ಅಂತಂದ್ರೆ ಅದೇನೋ ಕೆಟ್ಟದು, ಕೆಟ್ಟ ಒಂದು ಫಲವನ್ನು ಕೊಟ್ಟು ಹೋಗುತ್ತೆ ಅನ್ನೋಂತಹ ಒಂದು ತಿಳುವಳಿಕೆಯಲ್ಲಿ ನಾವಿರ್ತೀವಿ. ಬಟ್ ಪ್ರಾರಬ್ಧ ಅಂತ ಹೇಳಿದಾಗ ಅದು ಸುಖವನ್ನು ಬೇಕಾದರೂ ಕೊಡಬಹುದು, ದುಃಖವನ್ನು ಬೇಕಾದರೂ ಕೊಡಬಹುದು. ಕೊಡುವಂತಹದ್ದು ಅದು ಸುಖವಾಗಿರಲಿ ಅಥವಾ ದುಃಖವಾಗಿರಲಿ, ಅದು ಈ ಹಿಂದಿನ ಅನೇಕ ಜನ್ಮಗಳಲ್ಲಿಯೇ ಅದು ಸಿದ್ಧವಾಗಿ ಹೋಗಿರುತ್ತೆ. ಒಂದು ಸೂಕ್ತವಾದ ಸಮಯವನ್ನು ಕಾಯ್ತಾ ಇರುತ್ತೆ. ಸೊ ಒಂದು ಸೂಕ್ತವಾದ ಸಮಯ ಈಗ ಒದಗಿ ಬಂದಿದೆ, ಅದನ್ನು ಅನುಭವಿಸಲು ನಾನು ಯೋಗ್ಯತೆಯನ್ನು ಗಳಿಸಿದ್ದೀನಿ, ನನ್ನಲ್ಲಿ ಆ ಯೋಗ್ಯತೆ ಇದೆ ಅಂತಂದಾಗ, ದಟ್ ಪ್ರಾರಬ್ಧ ಇಟ್ ಅಪ್ರೋಚಸ್ ಅಸ್. ಅದು ನಮ್ಮ ಬಳಿ ಬಂದಾಗ ವಿ ಜಸ್ಟ್ ಹ್ಯಾವ್ ಟು ಅಕ್ಸೆಪ್ಟ್ ಇಟ್, ವಿ ಕೆನಾಟ್ ರೆಫ್ಯೂಸ್ ಇಟ್. ಅದನ್ನು ಬೇಡ ಅಂತ ಹೇಳುವಂತಹ ಶಕ್ತಿ ಇಲ್ಲ. ಅದು ಬಂದಾಗ ಅದನ್ನು ಸ್ವೀಕಾರ ಮಾಡದೆ ಬೇರೆ ದಾರಿನೇ ಇಲ್ಲ. ಅದರಿಂದ ಬರುವಂತಹದ್ದು ಏನು ಅಂತ ಗೊತ್ತಿಲ್ಲ. ಅದು ಸುಖ ಆಗಿರಬಹುದು, ದುಃಖ ಆಗಿರಬಹುದು. ಅದು ಬಂದು ಅದು ನಮಗೆ ಕೊಟ್ಟು ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಪ್ರಾರಬ್ಧ. ಸೊ ಹೀಗೆ ಈ ಪ್ರಾರಬ್ಧ ಅನ್ನುವಂತಹದ್ದು ಬಂದಾಗ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಈ ಅಕ್ಸೆಪ್ಟೆನ್ಸ್ ಅಂತ ನಾವೇನು ಹೇಳ್ತೀವಿ ಅಂತಂದ್ರೆ ಒಪ್ಪಿಕೊಳ್ಳುವಿಕೆ, ಸ್ವೀಕಾರ ಮಾಡುವಂತಹದ್ದು. ಬೇಡ ಅಂತ ಹೇಳಿದ್ರೆ ಅದನ್ನ ಸ್ವೀಕರಿಸುವಂತಹದ್ದು ಈಸ್ ಕಾಲ್ಡ್ ಬದುಕುವ ಕಲೆ, ಆರ್ಟ್ ಆಫ್ ಲಿವಿಂಗ್. ಸೊ ಇಂತಹದ್ದನ್ನ ಲಿವ್ ಇಂಟೆಲಿಜೆಂಟ್ಲಿ ಅಂತ ಹೇಳ್ತಾರೆ. ಅಂತಂದ್ರೆ ಬಂದಾಗ ನೀನು ಅದನ್ನು ಅನುಭವಿಸಲೇಬೇಕು, ಯು ಕೆನಾಟ್ ರೆಫ್ಯೂಸ್ ಇಟ್. ಸೊ ಅದನ್ನು ಹೇಗೆ ಅನುಭವಿಸಬೇಕು ಅನ್ನುವಂತಹದ್ದು ನಿನ್ನ ಬುದ್ಧಿಶಕ್ತಿಯ ಮೇಲೆ ಇದೆ. ಆದ್ದರಿಂದ ಸಿಕ್ಕ ಈ ಜನ್ಮದಲ್ಲಿ ಯಾವುದೇ ಒಂದು ಅದು ನಮ್ಮ ಪಾಲಿಗೆ ಬರಲಿ, ಆಗ ರಿಯಾಕ್ಷನ್ ಮಾಡುವುದಕ್ಕಿಂತ ಹೆಚ್ಚಾಗಿ ಬುದ್ಧಿವಂತಿಕೆಯಿಂದ ಆ ಸಿಚುಯೇಷನ್ಗಳನ್ನು ನಾವು ಅವಲೋಕಿಸಬೇಕಾಗುತ್ತೆ, ಹೆಚ್ಚು ಚಿಂತನೆಯನ್ನು ಮಾಡಬೇಕಾಗುತ್ತೆ. ದಿಸ್ ಈಸ್ ಕಾಲ್ಡ್ ಇಂಟೆಲಿಜೆಂಟ್ ಲಿವಿಂಗ್. ಅದರ ಬದಲು ನಾವು ಬೇರೆ ರೀತಿಯಲ್ಲಿ ಅದನ್ನು ಯೋಚನೆ ಮಾಡಿದ್ರೆ ವಿ ಆರ್ ಕಾಟ್ ಅಪ್ ಇನ್ ದಿ ಸಿಚುಯೇಷನ್ಸ್. ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂತಹದ್ದು ನಮಗೆ ಗೊತ್ತಾಗೋದಿಲ್ಲ. ಆಗ ನಾವು ಗೊಂದಲಕ್ಕೆ ಸಿಕ್ಕಿ ಬೀಳ್ತೀವಿ. ಅದರಿಂದ ಪ್ರಾರಬ್ಧ ಅನ್ನುವಂತಹದ್ದು ಬಂದಾಗ ಅದನ್ನು ಎದುರಿಸಬೇಕು. ಒಳ್ಳೆಯದಾಗಿದ್ದ ಪಕ್ಷದಲ್ಲಿ ಬಹಳ ಸಂತೋಷ, ಯಾವುದೋ ಪೂರ್ವ ಜನ್ಮದ ಯೋಗ ಇದು ನನಗೆ ಸಿಕ್ತು ಅಂತ ಹೇಳಿ ಬಹಳ ಸಂತೋಷ ಪಡ್ತೀವಿ. ಅದೇ ಒಂದು ವೇಳೆ ಕೆಲವು ಅಹಿತಕರ ಘಟನೆಗಳು ನಡೆದಾಗ, ನಮಗೆ ಬೇಡದೇ ಇರುವಂತಹದ್ದು ಬಂದಾಗ ಅದನ್ನು ನಾವು ರೆಫ್ಯೂಸ್ ಮಾಡೋಕ್ಕಾಗದೇ ಇರೋದ್ರಿಂದ ಬಂದದ್ದನ್ನು ಸ್ವೀಕರಿಸಿ ಹೇಗೆ ಅದನ್ನು ನನಗೆ ಅನುಕೂಲ ಆಗೋ ಹಾಗೆ ಅದನ್ನು ನಾನು ಬದಲಾಯಿಸ್ಕೋತೀನಿ ಅನ್ನುವಂತಹದ್ದು ನಮ್ಮ ಬುದ್ಧಿಗೆ ಸಿಕ್ಕಂತಹ ಒಂದು ವಿಚಾರ. ಆದ್ದರಿಂದ ಸ್ವಲ್ಪ ಅಲ್ಲಿ ಎಡುವುದರೂ ಕೂಡ ಮತ್ತಷ್ಟು ಹೊಸ ಹೊಸ ಕರ್ಮಗಳಿಗೆ ಅದು ನಾಂದಿಯನ್ನು ಹಾಡುತ್ತೆ. ಅಂತಂದ್ರೆ ಬಂದಿರುವಂತಹ ಪ್ರಾರಬ್ಧವನ್ನು ನನಗೆ ಬೇಡ ಅಂತ ಹೇಳಿ ಅವಾಯ್ಡ್ ಮಾಡ್ತೀನಿ ಅಂತ ಹೇಳಿ ಅದನ್ನು ತಿರಸ್ಕರಿಸುವುದಕ್ಕೆ ಕೆಲವು ಕರ್ಮಗಳನ್ನು ಮಾಡ್ತೀವಿ ನಾವು. ಆಗ ನಾವು ಮತ್ತಷ್ಟು ಬೇರೆ ಬೇರೆ ಕರ್ಮಗಳಿಗೆ ನಾಂದಿಯನ್ನು ಹಾಡಿದಂತೆ ಆಗುತ್ತೆ. ಅದರಿಂದ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಮಾಡುವಂತಹ ಕರ್ಮ ಯೋಗವಾಗಿ ಬದಲಾಗಬೇಕು. ಅದರಿಂದ ಬಂದಿರುವಂತಹದ್ದು ಏನೇ ಆಗಿರಲಿ ಅದನ್ನು ನಾನು ಎದುರಿಸ್ತೀನಿ. ಅದು ಸುಖ ಆಗಿರಲಿ, ದುಃಖ ಆಗಿರಲಿ, ಅನುಭವಿಸಿ ಅದನ್ನು ಕಳ್ಕೋತೀನಿ, ಬೇರೆ ದಾರಿ ಇಲ್ಲ. ಅದರಿಂದ ಒಬ್ಬ ಬುದ್ಧಿವಂತನಾದವನು ಏನು ಮಾಡ್ತಾನೆ ಅಂತಂದರೆ, ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಸ್ವೀಕರಿಸಿದ್ದಕ್ಕೂ ಕೂಡ ಕೆಲವು ಕರ್ಮಗಳನ್ನು ಮಾಡಬೇಕಾಗತ್ತೆ. ಆಗ ಮಾಡುವಂತಹ ಕರ್ಮ ಯೋಗವಾಗಿ ಬದಲಾಗುವಂತೆ ಹಿ ವಿಲ್ ಡೂ ಇಟ್. ಪರಮಾತ್ಮ ಶ್ರೀಕೃಷ್ಣ ಗೀತೆಯಲ್ಲಿ ಕರ್ಮಯೋಗದಲ್ಲಿ ಅದೇ ಹೇಳ್ತಾನೆ.
ನೀನು ಮಾಡುವಂತಹ ಕರ್ಮವನ್ನು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿಸುವ ಮೂಲಕ ಕರ್ಮವನ್ನು ಮಾಡಿದ್ರೆ ಅಲ್ಲಿ ಎಕ್ಸ್ಪೆಕ್ಟೇಷನ್ ಅನ್ನುವಂತಹದ್ದು ಇಲ್ಲದೆ ಇರೋದ್ರಿಂದ ಫಲ ಅನ್ನುವಂತಹದ್ದು ನೀನು ಅಂಟ್ಕೊಳ್ಳೋದೇ ಇಲ್ಲ. ಅದು ಒಳ್ಳೇದಿರ್ಬೋದು, ಕೆಟ್ಟದಿರಬಹುದು. ಯಾಕೆ ಅಂತಂದರೆ ಒಳ್ಳೇದು ಅಂತ ಹೇಳಿದಾಗ ಕೂಡ ಅದನ್ನು ಅನುಭವಿಸ್ಬೇಕು ಅಂತಂದಾಗ ಯು ನೀಡ್ ಎ ಶರೀರ, ಯು ಹ್ಯಾವ್ ಟು ಟೇಕ್ ಎ ಬರ್ತ್. ಅಥವಾ ಅದು ಕೆಟ್ಟದು ಅಂತ ಹೇಳಿದಾಗ ಅದನ್ನು ಅನುಭವಿಸೋದಕ್ಕೂ ಕೂಡ ಒಂದು ಶರೀರ ಅನ್ನುವಂತಹದ್ದು ಬೇಕು, ಆಗ ಕೂಡ ಯು ಹ್ಯಾವ್ ಟು ಟೇಕ್ ಎ ಬರ್ತ್. ಆದರೆ ನನಗೆ ಫಲವೇ ಬೇಡ, ಇದು ಭಗವಂತನ ಸೇವೆ ಅಂತ ಹೇಳಿ ಮಾಡುವಂತಹ ಕರ್ಮವನ್ನು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿಸಿದಾಗ ಫಲ ಅನ್ನುವಂತಹದ್ದು ಆ ಕರ್ಮಕ್ಕೆ ಅಂಟ್ಕೊಳ್ಳೋದಿಲ್ಲ. ಆಗ ಆ ಕರ್ಮ ಅನ್ನುವಂತಹದ್ದು ಕರ್ಮಯೋಗ್ಯವಾಗಿ ಬದಲಾಗಿ ಹೋಗುತ್ತೆ. ಸೊ ಇಂತಹದನ್ನು ಒಬ್ಬ ಬುದ್ಧಿವಂತ ಮನುಷ್ಯ ಮಾಡ್ತಾನೆ. ಸಚ್ ಎ ಪರ್ಸನ್ ಈಸ್ ಕಾಲ್ಡ್ ಬುಧಃ, ಎ ವೈಸ್ ಪರ್ಸನ್. ಈ ವೈಸ್ ಪರ್ಸನ್ ಹೇಗಿರ್ತಾನೆ ಈ ಸಂದರ್ಭದಲ್ಲಿ ಅಂತಂದ್ರೆ, ಹಿ ವಿಲ್ ನಾಟ್ ಪುಟ್ ನ್ಯೂ ಎಫರ್ಟ್ಸ್ ಟು ಅವಾಯ್ಡ್ ದಿ ಪ್ರಾರಬ್ಧ. ಬಿಕಾಸ್ ಅವನಿಗೆ ಕೆಲವು ಸತ್ಯಗಳು ಗೊತ್ತಿದೆ. ಹಿ ನೋಸ್ ದಿ ಟ್ರೂತ್. ಪ್ರಾರಬ್ಧ ಅನ್ನುವಂತಹದ್ದು ಇಂತಹ ನೂರಾರು ಸಾವಿರಾರು ಸ್ಟಾಕ್ಗಳನ್ನು ಇಟ್ಕೊಂಡೇ ನಮ್ಮ ಹತ್ರ ಬಂದಿರುತ್ತೆ. ಒಂದೋ ಎರಡೋ ಅಲ್ಲ, ಸಾವಿರಾರು ಆ ರೀತಿ ಇರುತ್ತೆ. ಆದ್ದರಿಂದ ಬೇರೆ ಏನೇ ಆಗಿದ್ದಿದ್ರೆ ಅದನ್ನು ನಾವು ತಡಿಬಹುದಾಗಿತ್ತು. ಆದರೆ ಬಂದಿರೋವಂತಹದ್ದು ಪ್ರಾರಬ್ಧ ಅಂತ ಹೇಳಿದಾಗ ಅದನ್ನು ಅನುಭವಿಸಿಯೇ ಕಳ್ಕೋಬೇಕು. ದರ್ ಈಸ್ ನೋ ಶಾರ್ಟ್ ಕಟ್. ಅನುಭವಿಸಿ ಅದನ್ನು ಕಳ್ಕೋಬೇಕು. ಹೇಗೆ ಅನುಭವಿಸ್ತೀನಿ ಅನ್ನುವಂತಹದ್ದು ನಮ್ಮ ಇಂಟೆಲಿಜೆಂಟ್ ಲಿವಿಂಗ್ನಲ್ಲಿ ಅದು ಇರುತ್ತೆ. ಅದರಿಂದ ಎ ವೈಸ್ ಪರ್ಸನ್ ವಿಲ್ ನಾಟ್ ರಿಯಾಕ್ಟ್ ಟು ಇಟ್. ಅದು ದುಃಖ ಆಗಿರಬಹುದು, ಸುಖ ಆಗಿರಬಹುದು, ಅನುಭವಿಸುವಂತಹ ಸಮಯ ಇದು ಅಂತ ತಿಳಿದು ಹೇಗೆ ಅನುಭವಿಸಬೇಕು ಹಾಗೆ ಅನುಭವಿಸ್ತಾ ಹೋಗ್ತಾನೆ. ಮತ್ತು ಈ ಪ್ರಾರಬ್ಧ ಅನ್ನುವಂತಹದ್ದು ನಾವು ಯಾಕೆ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತಂದರೆ, ಇಟ್ ವಿಲ್ ಫೈಂಡ್ ಅಸ್. ನಮ್ಮನ್ನು ಹುಡುಕಿಕೊಂಡು ಬಂದು ಅದು ಕೊಟ್ಬಿಟ್ಟು ಹೋಗುತ್ತೆ. ಅನೇಕ ಸಂದರ್ಭದಲ್ಲಿ ಪ್ರಾರಬ್ಧ ಅಂತ ಹೇಳಿದಾಗ ಅದು ದುಃಖವನ್ನು ಕೊಟ್ಟು ಹೋಗುತ್ತಲ್ಲ, ಅದೇ ರೀತಿ ಪ್ರಾರಬ್ಧ ಅನ್ನುವಂತಹದ್ದು ಸುಖ ಆಗಿದ್ದಾಗ ಸುಖವನ್ನು ಕೂಡ ಅದು ಕೊಟ್ಟು ಹೋಗುತ್ತೆ. ನಾವು ಎಲ್ಲೇ ಇದ್ರೂ ನಾವಿರೋಂತಹ ಜಾಗಕ್ಕೆ ಅದು ಬಂದು ನಮ್ಮನ್ನು ಹುಡುಕಿ ನಮಗೆ ಕೊಟ್ಬಿಟ್ಟು ಹೋಗುತ್ತೆ. ಸೊ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಹೀಗೆ ಒಬ್ಬ ಬುದ್ಧಿವಂತನಾದವನು ಈ ರೀತಿಯಿಂದ ಜಾಣ್ಮೆಯಿಂದ ಜೀವನವನ್ನು ಎದುರಿಸ್ತಾನೆ ಅಂತಂದಾಗ ಅವನ ಬುದ್ಧಿ ಈಸ್ ಕಾಲ್ಡ್ ಅಜಗರ ಬುದ್ಧಿ. ಅಂತಹ ಮನುಷ್ಯನ ಬುದ್ಧಿಯನ್ನು ಅಜಗರ ಬುದ್ಧಿ ಅಂತ ನಮ್ಮ ವೇದಾಂತ ಹೇಳುತ್ತೆ. ಸೊ ಇಲ್ಲಿ ಭಗವಾನ್ ದತ್ತಾತ್ರೇಯ ತನ್ನ ಮುಂದಿನ ಗುರು ಅವನಿಂದ ಕಲಿತಂತಹ ಪಾಠ ಏನು ಅನ್ನೋದನ್ನು ಹೇಳ್ತಾ ಇದ್ದಾನೆ. ಸೊ ವಾಟ್ ಈಸ್ ದಿಸ್ ಅಜಗರ ಬುದ್ಧಿ? ಅಜಗರ ಅಂತಂದರೆ ಇಟ್ಸ್ ಕಾಲ್ಡ್, ಇಟ್ ಮೀನ್ಸ್ ಪೈಥಾನ್, ಹೆಬ್ಬಾವು ಅಂತ ನಾವೇನು ಹೇಳ್ತೀವಿ ಅದು. ಸೊ ವಾಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ದಿಸ್ ಹೆಬ್ಬಾವು, ಅಜಗರ ಬುದ್ಧಿ ಅಂತ ನಾವೇನು ಹೇಳ್ತೀವಿ, ಅದರ ಸ್ಪೆಷಾಲಿಟಿ ಏನು? ನಾವು ಹೆಬ್ಬಾವು ಅಂದ ತಕ್ಷಣ ನಮಗೆ ಒಂದು ಚಿತ್ರಣ ಮೂಡಿ ಬರುತ್ತೆ. ಹೆಬ್ಬಾವು ಅಂದ ತಕ್ಷಣ ಅದೆಲ್ಲೋ ಒಂದು ಕಡೆ ಮೂಲೆಯಲ್ಲಿ ಬಿದ್ದಿರುತ್ತೆ. ಅಲ್ಲಿ ಅನೇಕ ಸಂದರ್ಭಗಳಲ್ಲಿ ಅದನ್ನು ನೋಡ್ತೀವಿ, ಆದರೆ ಅಲ್ಲಿ ಯಾವುದೇ ಒಂದು ಚಲನವಲನಗಳು ಕೂಡ ಕಾಣೋದಿಲ್ಲ. ಒಂದು ಮೂಲೆಯಲ್ಲಿ ಹೋಗಿ ಅದು ಬಿದ್ದಿರುತ್ತೆ. ಇಟ್ ವಿಲ್ ನಾಟ್ ಮೂವ್ ಫ್ರಮ್ ಇಟ್ಸ್ ಪ್ಲೇಸ್. ಮತ್ತು ಅದು ಹೇಗೆ ಆ ರೀತಿ ಬಿದ್ದಿರುತ್ತೆ ಅಂತಂದರೆ, ಆಹಾರಕ್ಕೆ ಕೂಡ ಅದು ಎಲ್ಲೂ ಹೋಗೋದಿಲ್ಲ, ಕದಲೋದಿಲ್ಲ, ತನ್ನ ಜಾಗವನ್ನು ಬಿಟ್ಟು ಅದೆಲ್ಲೂ ಬರೋದಿಲ್ಲ. ಈ ಅಜಗರ ಬುದ್ಧಿ ಅಂತ ಅದಕ್ಕೆ ಹೇಳ್ತಾರೆ. ಯಾಕೆ ಅಂತಂದರೆ ಇಟ್ ವಿಲ್ ವೇಟ್ ಫಾರ್ ಇಟ್ಸ್ ಫುಡ್ ಟು ಕಮ್ ಆನ್ ಇಟ್ಸ್ ಓನ್. ಕಾಯುತ್ತೆ, ಆಹಾರನ ಅದು ಹುಡುಕೊಂಡು ಹೋಗಲ್ಲ. ಆಹಾರ ನನಗೆ ಸಿಗಲಿ, ಅದು ಸಿಗೋವರೆಗೆ ನಾನು ಕಾಯ್ತೀನಿ ಅಂತ ಹೇಳಿ ಒಂದೇ ಜಾಗದಲ್ಲಿ ಹಲವಾರು ದಿನಗಳು ಅದಿರುತ್ತೆ. ಈ ಹೆಬ್ಬಾವಿನ ಬಗ್ಗೆ ಕೆಲವು ತಿಳಿದವರು ಹೇಳ್ತಾರೆ. ಈ ಹೆಬ್ಬಾವು ಅನ್ನುವಂತಹದ್ದು ಕೆಲವು ಸಮಯಗಳಲ್ಲಿ
ವರ್ಷಾನುಗಟ್ಟಲೆ ಆಹಾರ ಇಲ್ಲದೆ ಅದು ಜೀವಿಸುತ್ತೆ ಅಂತ ಹೇಳ್ತಾರೆ. ಯಾಕೆಂತಂದರೆ ಅದು ಹಂಟ್ ಮಾಡೋದಿಲ್ಲ, ಹುಡುಕೊಂಡು ಹೋಗೋದಿಲ್ಲ, ಆಹಾರಕ್ಕಾಗಿ ಅದು ಹುಡುಕೋದಿಲ್ಲ. ಒಂದು ಕಡೆ ಅದು ಬಿದ್ದಿರುತ್ತೆ, ತನ್ನ ದೈತ್ಯ ದೇಹವನ್ನು ಹೊತ್ತು ಎಲ್ಲೋ ಒಂದು ಕಡೆ ಅದಿರುತ್ತೆ. ತಾನಿರೋ ಜಾಗದಲ್ಲಿ ಅದು ಆಹಾರ ಅನ್ನೋವಂಥದ್ದು ಸಿಕ್ಕಿದಾಗ ಹಿಡಿದು ತಿನ್ನುತ್ತೆ. ಮತ್ತೆ ಅದು ಆಹಾರವನ್ನು ಹುಡುಕಿ ಹೋಗೋದಿಲ್ಲ. ಮತ್ತು ಒಂದು ಸಲ ಅದಕ್ಕೆ ಆಹಾರ ಸಿಕ್ಕಿದಾಗ ಅದ್ರ ಡೈಜೆಸ್ಟಿವ್ ಸಿಸ್ಟಮ್ ಹೆಂಗೆ ಅಂತಂದರೆ ಬಹಳ ವೆರಿ ಸ್ಲೋ, ನಿಧಾನವಾಗಿ ಅದು ಅರಗತ್ತೆ. ಅದರಿಂದ ಅದಕ್ಕೆ ಹಸಿವೆ ಕೂಡ ಆಗೋದಿಲ್ಲ. ಹಸಿವೆಯನ್ನು ತಡ್ಕೊಳ್ಳುವಂತಹ ಒಂದು ಶಕ್ತಿಯನ್ನು ಅದು ಬೆಳೆಸ್ಕೊಂಡು ತಾನಿದ್ದ ಜಾಗದಲ್ಲೇ ತನ್ನ ಆಹಾರಕ್ಕಾಗಿ ತಾನು ಕಾಯುತ್ತೆ. ದಟ್ ಈಸ್ ಕಾಲ್ಡ್ ಅಜಗರ ಬುದ್ಧಿ. ದ ಫಂಕ್ಷನಿಂಗ್ ಆಫ್ ದಿ ಡೈಜೆಸ್ಟಿವ್ ಸಿಸ್ಟಮ್ ಇನ್ ಹೆಬ್ಬಾವು ಈಸ್ ವೆರಿ ಸ್ಲೋ. ಅದರಿಂದ ಅದಕ್ಕೆ ಹಸಿವೆ ಅನ್ನುವಂಥದ್ದು ಕೂಡ ಬೇಗ ಆಗೋದಿಲ್ಲ. ಈ ಕಾರಣದಿಂದ ಈ ಹೆಬ್ಬಾವು ತನ್ನ ಜಾಗವನ್ನು ಬಿಟ್ಟು ಅದೆಲ್ಲೂ ಕದಲೋದಿಲ್ಲ. ತನ್ನ ಆಹಾರವನ್ನು ಅದು ನಿರೀಕ್ಷೆ ಮಾಡ್ತಾ ಒಂದು ಕಡೆ ಕೂತಿರುತ್ತೆ. ಎಕ್ಸಾಕ್ಟ್ಲಿ ಲೈಕ್ ದಟ್. ಹೆಬ್ಬಾವಿನ ಈ ಒಂದು ಸ್ವಭಾವ, ಅಜಗರ ಬುದ್ಧಿ ಅಂತ ಏನು ನಾವು ಇಲ್ಲಿ ತಿಳ್ಕೊಂಡಿದ್ದೀವಿ, ಆ ರೀತಿಯಲ್ಲಿ ಒಬ್ಬ ಬುದ್ಧಿವಂತ ವೈಸ್ ಪರ್ಸನ್ ಹಿ ನೋಸ್ ಪ್ರಾರಬ್ಧ. ಪ್ರಾರಬ್ಧ ಅನ್ನುವಂತಹದ್ದು ಯಾವುದನ್ನು ಉಳಿಸ್ಕೊಡದೆ ಎಲ್ಲವನ್ನು ಕೊಟ್ಟು ಹೋಗುತ್ತದು. ಆದ್ರಿಂದ ಇಟ್ ವಿಲ್ ವೆಯ್ಟ್. ಹೆಬ್ಬಾವಿಗೆ ಶಕ್ತಿ ಇಲ್ಲ ಅಂತ ಏನಿಲ್ಲ, ಬಹಳ ದೈತ್ಯ ಅದು. ಅದರ ಶರೀರ, ದೇಹದ ಗಾತ್ರ ಎಲ್ಲ ಬಹಳ ದೈತ್ಯವಾಗಿರುತ್ತೆ. ಅದು ಶಕ್ತಿಶಾಲಿಯಾಗಿ ಕೂಡ ಇರುತ್ತೆ, ಸಾಕಷ್ಟು ಬಲಶಾಲಿಯಾಗಿರುತ್ತೆ. ಆದರೂ ಕೂಡ ಅದು ಆಹಾರ ಬೇಕು ಅಂತ ಹೇಳಿ ಇಟ್ ವೋಂಟ್ ಮೂವ್ ಔಟ್ ಆಫ್ ಇಟ್ಸ್ ಪ್ಲೇಸ್. ಯಾವ ಒಂದು ತನ್ನ ಜಾಗ ಅಂತ ಅದು ಮಾಡ್ಕೊಂಡಿರುತ್ತೆ, ಹೆಚ್ಚು ಸಮಯ ಅದೇ ಜಾಗದಲ್ಲಿ ಅದಿರುತ್ತೆ, ಒಂದೇ ಕಡೆ ಇರುತ್ತೆ ಅಂತ ಹೇಳಿ ಹೆಬ್ಬಾವಿಗೆ ಅದನ್ನು ಜಡ ಅಂತ ಹೇಳಿ ತಾಮಸಿಕ ಗುಣ ಅಂತ ಕೂಡ ನಾವು ಅದಕ್ಕೆ ಹೇಳೋಕ್ಕಾಗೋದಿಲ್ಲ. ಅದು ಒಂದೇ ಕಡೆ ಇದ್ರೂ ಕೂಡ ಇಟ್ ಈಸ್ ನಾಟ್ ಜಡ. ಯಾಕೆಂತಂದ್ರೆ ಜಡ ಅಂತಂದ್ರೆ ಸ್ವಲ್ಪವೂ ಅಲುಗಡೋದಿಲ್ಲ. ಆದರೆ ಹೆಬ್ಬಾವು ಒಂದೇ ಕಡೆ ಇದ್ರೂ ಕೂಡ ಯಾವುದಾದ್ರೂ ಒಂದು ಪ್ರಾಣಿ ಅಥವಾ ಆಹಾರ ಅನ್ನುವಂತಹದ್ದು ಏನಾದರೂ ಅದರ ಬಳಿ ಬಂದಾಗ ಈ ಹೆಬ್ಬಾವು ಅದನ್ನು ಹಿಡ್ಕೊಂಡಾಗ ಇಮ್ಮಿಡಿಯೇಟ್ ಆಗಿ ಏನು ಮಾಡುತ್ತೆ ಅಂತಂದ್ರೆ ಅದನ್ನು ಹಿಡ್ಕೊಂಡು ಆ ಪ್ರಾಣಿಗೆ ಅದು ಸುತ್ತು ಹೊಡೆದು ಬಿಡುತ್ತೆ ಮತ್ತು ತನ್ನ ಆ ದೇಹವನ್ನು ಅದು ವಿತ್ ಫುಲ್ ಸ್ಟ್ರೆಂತ್ ಇಟ್ ಟೈಟನ್ಸ್. ಹೀಗೆ ಇಂತಹ ಒಂದು ಉದಾಹರಣೆಯನ್ನು ಕೊಟ್ಟು ಅವಧೂತ ದತ್ತಾತ್ರೇಯ ಹಿ ಸೇಸ್ ದಿಸ್ ಅಜಗರ ಬುದ್ಧಿ ಅಂತ ನಾವೇನು ಹೇಳ್ತಾ ಇದ್ದೀವಿ, ದಟ್ ಬುದ್ಧಿ ಐ ಲರ್ನ್ಟ್ ಇಟ್ ಫ್ರಮ್ ದಿ ಪೈಥಾನ್. ಹೆಬ್ಬಾವಿನಿಂದ ನಾನು ಇಂತಹ ಒಂದು ಬುದ್ಧಿಯನ್ನು ಕಲಿತೆ. ಅಂದರೆ ಕಾಯಬೇಕು, ಸಿಗತ್ತೆ ಅನ್ನುವಂತಹದ್ದು ಸಿಕ್ಕೇ ಸಿಗತ್ತೆ. ಇದು ಎಲ್ಲ ಸಂದರ್ಭದಲ್ಲಿ ಇದು ಅನ್ವಯ ಆಗದೆ ಹೋದರೂ ಕೂಡ ಸಾಕಷ್ಟು ತಾಳ್ಮೆ ಮತ್ತು ಸಹನೆ ಎನ್ನುವಂತಹದ್ದು ಇರಬೇಕು ಅನ್ನುವಂತಹದ್ದು ಇಲ್ಲಿ ಮುಖ್ಯ. ಸೊ ಇಂತಹ ಒಂದು ಪಾಠವನ್ನು ನಾನು ಈ ಹೆಬ್ಬಾವಿನಿಂದ ಕಲಿತೆ ಅಂತ ಹೇಳ್ತಾರೆ. ಅಂಡ್ ಹಿ ಸೇಸ್ ಗ್ರಾಸಂ ಸುಮೃಷ್ಟಂ ವಿರಸಂ ಮಹಾಂತಂ ಸ್ತೂಪಮೇವ ಯದೃಚ್ಛಯೇ ವಾ ಪತಿತಂ ಗ್ರಸೇದ ಜಗರೋ ಕ್ರಿಯ. ಒಬ್ಬ ಯೋಗಿಯಾದವನು ಯಾವುದನ್ನ ಕೂಡ ನನಗಿಂತಹದ್ದು ಬೇಕು ಅಂತ ಹೇಳಿ ಬಯಸಬಾರದು. ಬಯಕೆಗಳನ್ನು ಇಟ್ಟುಕೊಳ್ಳದೆ ಅವನು ಬದುಕಬೇಕು, ಬಯಕೆಗಳಿಂದ ದೂರ ಇರಬೇಕು ಅವನು. ಅವನಲ್ಲಿ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಅನ್ನುವಂತಹದ್ದು ಇರಬಾರ್ದು. ಯಾವಾಗ ಅವನು ಈ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಅನ್ನುವ ಒಂದು ಆ ಸರಪಳಿನಲ್ಲಿ ಸಿಕ್ಕಾಕೋತಾನೆ, ಆಗ ಅವನಲ್ಲಿ ಡಿಸೈರ್ಸ್ ಅನ್ನುವಂತಹದ್ದು ಹುಟ್ಟುತ್ತೆ. ಇಂತಹದ್ದು ನನಗೆ ಬೇಕು, ಇಂತಹದ್ದು ನನಗೆ ಬೇಡ ಅಂತಂದಾಗ ಬೇಕಾಗಿರುವಂತಹದ್ದನ್ನು ಗಳಿಸುವಂತಹದ್ದು, ಬೇಡ ಅನ್ನುವಂತಹದ್ದನ್ನು ತಿರಸ್ಕರಿಸುವಂತಹದ್ದು, ಹೀಗೆ ಇವುಗಳ ಬಯಕೆಗಾಗಿ ಹೆಚ್ಚು ಸಮಯವನ್ನು ಅವನು ಕೊಡಬೇಕಾಗತ್ತೆ. ಆದ್ದರಿಂದ ಒಬ್ಬ ಯೋಗಿಯಾದವನು, ಒಬ್ಬ ಸಂತ ಹೀಗೆ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಇವುಗಳ ಜೊತೆಯಲ್ಲಿ ಅವನು ಇರಬಾರದು. ಯಾವುದನ್ನು ಕೂಡ ಅವನು ಬಯಸಬಾರದು. ಇಂತಹದ್ದು ಬೇಕು ಅಂತ ಹೇಳಿ ಹುಡುಕೊಂಡು ಹೋಗಬಾರದು ಮತ್ತು ಇಂತಹದ್ದು ಬೇಡ ಅಂತ ಹೇಳಿ ಅಲ್ಲಿಂದ ಓಡ್ ಹೋಗಬಾರದು. ಆ ರೀತಿಯಲ್ಲಿ ಅವನಿರಬೇಕು. ತಾನೇ ತಾನಾಗಿ ಯಾವುದು ಒಬ್ಬ ಯೋಗಿಗೆ ಸಿಕ್ಕಿರುತ್ತೆ
ಅದನ್ನು ಸ್ವೀಕರಿಸಿ ಅದರಲ್ಲಿ ಅವನು ಸಂತೃಪ್ತಿಯನ್ನು ಹೊಂದಬೇಕು. ಗ್ರಾಸಂ ಸುಮೃಷ್ಟಂ, ತನಗೆ ಸಿಕ್ಕಂತಹ ಅದು ಏನೇ ಆಗಿರಲಿ ಸಿಕ್ಕಿರುವುದರಲ್ಲಿ ತೃಪ್ತಿಯನ್ನು ಕಂಡುಕೋಬೇಕು. ಆ ರೀತಿ ಒಬ್ಬ ಯೋಗಿಯಾದವನು ಇರಬೇಕು. ಮತ್ತು ಅಂತಹದ್ದು ಸಿಗೋವರೆಗೆ ಅದಕ್ಕಾಗಿ ಅವನು ಕಾಯಬೇಕು. ಅದಕ್ಕಾಗಿ ಅವನು ಹುಡುಕೊಂಡು ಹೋಗಬಾರ್ದು. ಮತ್ತು ಸಿಕ್ಕಿರುವಂತಹದ್ದು ಅದು ಏನೇ ಆಗಿರಲಿ, ಅದು ಮಧುರವಾಗಿರಲಿ, ನೀರಸವಾಗಿರಲಿ, ಅದು ಹೇಗೇ ಇರಲಿ, ಅದು ಹೆಚ್ಚಿರಲಿ ಕಡಿಮೆ ಇರಲಿ, ಒಟ್ಟಿನಲ್ಲಿ ಯಾವುದು ತಾನಾಗಿಯೇ ನನ್ನ ಬಳಿ ಬಂದಿದೆ ಅದನ್ನು ಸಂತೋಷದಿಂದ ನಾನು ಒಪ್ಕೋಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಒಬ್ಬ ಯೋಗಿ ಆದವನು ಇರಬೇಕು. ಜಸ್ಟ್ ಲೈಕ್ ಪೈಥಾನ್, ಹೆಬ್ಬಾವು ಹೇಗೆ ಯಾವುದನ್ನು ಬಯಸೋದಿಲ್ಲ, ಮತ್ತು ಇಟ್ ನೋಸ್ ಯಾವುದೋ ಒಂದು ಸಮಯದಲ್ಲಿ ನನಗೆ ಆಹಾರ ಸಿಕ್ಕೇ ಸಿಗತ್ತೆ, ಆಹಾರಕ್ಕಾಗಿ ನಾನು ಎಲ್ಲೂ ಹೋಗೋದಿಲ್ಲ, ಅದಕ್ಕಾಗಿ ನಾನು ಕಾಯ್ತೀನಿ ಅಂತ ಹೇಳಿ ಹೇಗೆ ಒಂದು ಹೆಬ್ಬಾವು ಆ ಬುದ್ಧಿಯನ್ನು ತೋರಿಸುತ್ತೆ, ಅಜಗರ ಬುದ್ಧಿಯನ್ನು ತೋರಿಸುತ್ತೆ, ಆ ರೀತಿಯಲ್ಲಿ ಯಾವುದನ್ನು ಡಿಮ್ಯಾಂಡ್ ಮಾಡದೆ ಒಬ್ಬ ಯೋಗಿಯಾದವನು ಆ ರೀತಿಯಲ್ಲಿ ಇರಬೇಕು. ಅನೇಕ ಸಮಯದಲ್ಲಿ ಎಷ್ಟೋ ಸಮಯ ಕಳೆದರೂ ಕೂಡ ಅನೇಕಗಳು ಸಿಗೋದಿಲ್ಲ. ಸಿಗದೇ ಇದ್ದಾಗ ಕೂಡ ಇದು ಪ್ರಾರಬ್ಧದ ಭೋಗ ಅಂತ ತಿಳ್ಕೊಂಡು ಅವಾಗಲೂ ಕೂಡ ಸಂತೋಷವಾಗಿರಬೇಕು. ಏನು ಸಿಗದೇ ಇರದೆ ಒಂದು ರೀತಿಯ ಭೋಗ, ಸಿಕ್ಕಿದ್ದು ಮಾತ್ರ ಭೋಗ ಅಲ್ಲ, ಸಿಗದೇ ಇರುವಂತಹದ್ದು ಕೂಡ ಭೋಗ, ಸಿಗದೇ ಇರುವಂತಹದ್ದು ಪ್ರಾರಬ್ಧ ಭೋಗ, ಅದನ್ನು ಕೂಡ ನಾನು ಅನುಭವಿಸ್ತೀನಿ ಅನ್ನುವಂತಹ ಮನೋಸ್ಥಿತಿಯಲ್ಲಿ ಅವನಿರಬೇಕಾಗುತ್ತೆ. ಸೊ ಅಷ್ಟು ಸಹನೆ ಮತ್ತು ತಾಳ್ಮೆ ಎನ್ನುವಂತಹದ್ದನ್ನ ಒಬ್ಬ ಯೋಗಿ ಆದವನು ಹೊಂದಿರಬೇಕು. ತನ್ನಲ್ಲಿ ಎಲ್ಲ ರೀತಿಯ ಶಕ್ತಿ, ಮನೋಬಲ, ಇಂದ್ರಿಯ ಬಲ, ಶಾರೀರಿಕ ಬಲ ಇವೆಲ್ಲ ಆ ಯೋಗಿಯಲ್ಲಿ ಇದ್ದರೂ ಕೂಡ ಹೇಗೆ ಒಂದು ಶಕ್ತಿಯುತವಾದ ಹೆಬ್ಬಾವು ಆಹಾರಕ್ಕಾಗಿ ದೀರ್ಘ ಕಾಲದವರೆಗೆ ಒಂದೇ ಕಡೆ ಇದ್ದು ಕಾಯುತ್ತೆ, ಆ ರೀತಿಯಲ್ಲಿ ದ ವೈಸ್ ಪರ್ಸನ್, ಒಬ್ಬ ಸಂತ, ಒಬ್ಬ ಬುದ್ಧಿವಂತ, ಅವನು ಕೂಡ ಒಂದೇ ಕಡೆ ಇದ್ದು ತನಗೆ ಸಿಗೋವರೆಗೆ ಅವನು ಕಾಯಬೇಕು. ಸೀಕರ್ ಅಂತ ಹೇಳ್ತಾರೆ. ಆ ಒಬ್ಬ ಸೀಕರ್ ಅಂತಂದಾಗ ಅವನಾಗಿಯೇ ಯಾವುದನ್ನು ಬಯಸಬಾರದು, ಬಂದಿದ್ದು ಸಾಕು, ಅದರಲ್ಲೇ ನಾನು ತೃಪ್ತಿಯನ್ನು ಹೊಂದುತ್ತೀನಿ. ಇಂತಹದ್ದು ಒಬ್ಬ ಯೋಗಿಯಾದವನು he has to learn it and he should learn this from the Python and this is called ಅಜಗರ ಬುದ್ಧಿ. ಹೀಗೆ ಹೇಳಿ ಮತ್ತೆ he continues his teachings. ಮತ್ತೆ ಆ ಯದುರಾಜನಿಗೆ ಹೇಳ್ತಾನೆ, ಮುನಿಹಿ ಪ್ರಸನ್ನ ಗಂಭೀರೋ ದುರ್ವಿಗಾಹ್ಯೋ ದುರುತ್ಯಯಃ ಅನಂತ ಪಾರೋಹ್ಯ ಕ್ಷೋಭ್ಯಾಃ ಸ್ಥಿಮಿತೋದ ಇವಾರಣವಃ. ಒಬ್ಬ ಮುನಿ, ಯೋಗಿ, ಸಂತ, ಅವನ ಅವಸ್ಥೆ ಹೇಗಿರಬೇಕು, ಅವನ ಸ್ಥಿತಿ ಹೇಗಿರಬೇಕು, ಅದಕ್ಕೆ ಒಂದು ಸಮುದ್ರ ತೀರವನ್ನ, ಒಂದು ಕಡಲಿನ ತೀರವನ್ನ ಉದಾಹರಿಸಿ ಒಬ್ಬ ಯೋಗಿಯ ಮನಸ್ಥಿತಿ ಆ ರೀತಿಯಲ್ಲಿರಬೇಕು. ಸಮುದ್ರದಂತೆ ಪ್ರಸನ್ನ ಹಾಗೂ ಗಂಭೀರದಿಂದ ಕೂಡಿರಬೇಕು. ನಾವು ಸಮುದ್ರ ಅಂತ ಹೇಳಿದಾಗ ಮತ್ತು ಸಮುದ್ರದಲ್ಲಿ ಕಡಲಿನ ತೀರವನ್ನ ನೋಡ್ತೀವಿ. ಸಮುದ್ರದಲ್ಲಿ ಕೆಲವು ಅಲೆಗಳು ಬಹಳ ದೈತ್ಯಾಕಾರದಲ್ಲಿ ಇರುತ್ತೆ, ಬಹಳ ವೇಗವಾಗಿ ರಭಸವಾಗಿ ಅದು ನುಗ್ಗತ್ವೆ. ಸಮುದ್ರದಲ್ಲಿ ಹುಟ್ಟಿರುವಂತಹ ಈ ದೈತ್ಯಕಾರದ ಅಲೆಗಳು ಬಹಳ ವೇಗವಾಗಿ ರಭಸವಾಗಿ ಬಂದು ಕಡಲಿಗೆ ಅಪ್ಪಳಿಸುತ್ತೆ. ಆ ಕಡಲಿಗೆ ಅಪ್ಪಳಿಸಿದಾಗ ಅಲ್ಲಿ ಉಂಟಾಗುವಂತಹ ಭೀಕರವಾದ ಶಬ್ದ ಭೂರ್ಗರೆತ ಅಂತ ಹೇಳ್ತೀವಿ. ಅದು ಶಬ್ದ ಕೂಡ ಒಂದು ರೀತಿಯ ಭಯ ಉಂಟು ಮಾಡುತ್ತೆ
ಮತ್ತು ಆ ಅಲೆಗಳು ಕಡಲನ್ನು ಅಪ್ಪಳಿಸುವಾಗ ಅಲ್ಲಿ ಉಂಟಾಗುವಂತಹ ದೃಶ್ಯ ಕೂಡ ಕೆಲವೊಮ್ಮೆ ಹೆದರಿಕೆ ಆಗುತ್ತೆ. ಆದರೆ ಈ ಕಡಲಿನ ತೀರ ಈ ಅಲೆಗಳ ಬಗ್ಗೆ ಸ್ವಲ್ಪವೂ ಕುಗ್ಗೋದಿಲ್ಲ. ದೈತ್ಯ ಅಲೆಗಳು ಬಂದು ಕಡಲನ್ನು ಅಪ್ಪಳಿಸ್ತು ಅಂತ ಹೇಳಿ ಬೋರ್ಗರೆಯುವಂತಹ ಶಬ್ದದೊಂದಿಗೆ ಬಂದು ಕಡಲಿನ ತೀರಕ್ಕೆ ಅವು ಅಪ್ಪಳಿಸ್ತು ಅಂತ ಹೇಳಿ ದೈತ್ಯ ಅಲೆಗಳು ಅಪ್ಪಳಿಸಿದಾಗ ಕೂಡ ಅದು ಕುಗ್ಗೋದಿಲ್ಲ. ಮತ್ತು ಸಾಮಾನ್ಯವಾಗಿ ಸಣ್ಣ ಸಣ್ಣ ಅಲೆಗಳು, ಹೆಚ್ಚು ಕಡಿಮೆ ನೀರಿನ ನೊರೆ ಅಂತ ಹೇಳ್ತೀವಿ, ಸಣ್ಣ ಅಲೆಗಳು ಬಂದು ಹೆಚ್ಚು ಗಲಾಟೆ ಮಾಡದೆ ಅವು ಕೂಡ ಕಡಲಿಗೆ ಅಪ್ಪಳಿಸುತ್ತೆ. ಆಗ ಅಲ್ಲಿ ಹೆಚ್ಚಿನ ಒಂದು ಬೋರ್ಗರೆತ ಇರೋದಿಲ್ಲ, ಬಹಳ ಸಾಮಾನ್ಯವಾಗಿರುತ್ತೆ. ಈಗ ಬಹಳ ಸಾಮಾನ್ಯವಾಗಿದೆಯಲ್ಲ ಇದು ಈ ಅಲೆಗಳ ಹೊಡೆತ ಅಂತ ಹೇಳಿ, ಅವಾಗ ಕೂಡ ಅದು ಹಿಗ್ಗೋದಿಲ್ಲ. ಅಂತಂದ್ರೆ ಕಡಲ ತೀರ ಅದ್ರ ಪಾಡಿಗೆ ಅದಿರತ್ತಷ್ಟೆ. ಆ ತೀರಕ್ಕೆ ಈ ಸಮುದ್ರದ ಅಲೆಗಳು, ಆ ಅಲೆಗಳ ಆಕಾರ ಅದು ಹೇಗೆ ಇರಲಿ, ಅದರ ಶಕ್ತಿ ಹೇಗೆ ಇರಲಿ, ಅದರ ವೇಗ, ರಭಸ, ಇವೆಲ್ಲ ಯಾವ ರೀತಿ ಬೇಕಾದ್ರೂ ಇರಲಿ, ಅವುಗಳು ಹೇಗೆ ಬಂದು ಕಡಲಿನ ತೀರಕ್ಕೆ ಅಪ್ಪಳಿಸಿ ಅಲ್ಲಿ ಏನೇ ಒಂದು ಅನಾಹುತವನ್ನು ಮಾಡಿದ್ರು ಕೂಡ ಕಡಲು ತೀರ ತನ್ನ ಗಾಂಭೀರ್ಯವನ್ನು ಅದು ಕಳ್ಕೊಳ್ಳೋದಿಲ್ಲ. ಅದರ ಪಾಡಿಗೆ ಅದು ಹಾಗೆ ಇರುತ್ತೆ. ಒಬ್ಬ ಯೋಗಿಯ ಮನಸ್ಸಿನ ಸ್ಥಿತಿ, ಅವನ ಅವಸ್ಥೆ ಕೂಡ ಹೀಗೆ ಬಹಳ ಗಂಭೀರವಾಗಿ, ಸೌಮ್ಯವಾಗಿ, ಸ್ಥಿರವಾಗಿ ಇರಬೇಕು. ಸೊ ಈ ರೀತಿಯಲ್ಲಿ ಮುನಿಯ ಭಾವ ಬಹಳ ಅಗಾಧವಾಗಿರಬೇಕು. ಆಗ ಅವನು ಹೆಚ್ಚು ಪ್ರಭಾವಶಾಲಿಯಾಗಿರ್ತಾನೆ. ಯಾಕೆಂದ್ರೆ ಎಲ್ಲ ರೀತಿಯ ಹೊಡೆತಗಳನ್ನು ಅನುಭವಿಸಿದರೂ ಕೂಡ ಅವನಲ್ಲಿ ಯಾವ ಬದಲಾವಣೆಯೂ ಆಗೋದಿಲ್ವಲ್ಲ, ಆದ್ರಿಂದ ಅವನು ಹೆಚ್ಚು ಪ್ರಭಾವಶಾಲಿಯಾಗಿ ಕಾಣ್ತಾನೆ. ಎಲ್ಲವನ್ನ ತಡೆದುಕೊಳ್ಳುವಂತಹ ಶಕ್ತಿ ಸಹಜವಾಗಿ ಅವನಿಗೆ ಸಿಗತ್ತೆ. ಆಗ ಇಂತಹ ಶಕ್ತಿ ಅವನಲ್ಲಿ ಇರೋದ್ರಿಂದ ಒಬ್ಬ ಯೋಗಿಯನ್ನ ಅತಿಕ್ರಮಿಸುವಂತಹದ್ದು ಅಷ್ಟು ಸುಲಭವಲ್ಲ. ಎಷ್ಟು ಶಾಂತವಾಗಿರ್ತಾರೆ ಯೋಗಿಗಳು, ಸಂತರು ಅಂತಂದ್ರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರ ಶಾಂತಿಯನ್ನು ನಾವು ಭಂಗ ತರೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಗಟ್ಟಿಯಾಗಿ ಸ್ಥಿರವಾಗಿ ಅವರಿರ್ತಾರೆ. ಇದೆಲ್ಲ ಹೇಗೆ ಸಾಧ್ಯ ಅಂತಂದ್ರೆ, ಹೇಗೆ ಕಡಲ ತೀರ ಯಾವುದೇ ಸಂದರ್ಭದಲ್ಲೂ ಕೂಡ ಕುಗ್ಗೋದಿಲ್ಲ, ಹಿಗ್ಗೋದಿಲ್ಲ, ಅದು ಅದರ ಪಾಡಿಗೆ ಅದು ಬಹಳ ಗಂಭೀರವಾಗಿರುತ್ತೆ. ಒಬ್ಬ ಯೋಗಿಯಾದವನು ಕೂಡ ತನ್ನ ಮನಸ್ಸಿನ ಸ್ಥಿತಿ, ತನ್ನ ಅವಸ್ಥೆಯನ್ನು ಆ ರೀತಿ ಕಾಯ್ದಿಟ್ಕೊಂಡು ಹೆಚ್ಚು ಪ್ರಭಾವಶಾಲಿಯಾಗಿ ಬದುಕುವಂತಹ ಕಲೆಯನ್ನು ಅವನು ಕಲ್ತಿರ್ತಾನೆ. ಸೊ ಹಿ ವಿಲ್ ನಾಟ್ ಬಿ ಡಿಸ್ಟರ್ಬ್ಡ್. ಅಂತಹ ಒಬ್ಬ ಸಂತ ಮುನಿಗೆ ಯಾವ ಕಾರಣದಿಂದ ಕೂಡ ಅಲ್ಲಿ ಕಡಲಿನಲ್ಲಿ ಹೇಗೆ ಆ ಏರುಪೇರು ಅನ್ನುವಂತಹದ್ದು ಉಂಟಾಗೋದಿಲ್ಲ. ಆ ರೀತಿಯಲ್ಲಿ ಆ ಮುನಿಯ ಸ್ವಭಾವ ಹೇಗಿರುತ್ತೆ ಅಂತಂದ್ರೆ, ಆ ಮುನಿಯನ್ನ ಕಾಮವಾಗಲಿ, ಕ್ರೋಧವಾಗಲಿ ಅಥವಾ ಮುಂತಾದ ಯಾವುದೇ ಆಗಲಿ ಅವನನ್ನು ಕಾಡೋದಿಲ್ಲ. ಅವುಗಳು ಅವನನ್ನು ಪ್ರಚೋದಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೊಂದು ನಿಶ್ಚಲತೆ, ಪ್ರಶಾಂತತೆ, ಗಟ್ಟಿಗತನ ಇವೆಲ್ಲ ಸಮುದ್ರ ಹೇಗೆ ಹೊಂದಿರುತ್ತೆ ಆ ರೀತಿಯಲ್ಲಿ ಈ ಸಂತ ಅಥವಾ ಯೋಗಿ ಅವನು ಕೂಡ ಅಷ್ಟೇ ಸಮಚಿತ್ತದಿಂದ ಕೂಡಿರ್ತಾನೆ. ಅಂತಹವನಲ್ಲಿ ಶಾಂತಿ ಎನ್ನುವಂತಹದ್ದು ಸದಾ ಕಾಣಿಸ್ತಾ ಇರುತ್ತೆ. ಸಮೃದ್ಧ ಕಾಮೋ ಹೀನೋವ ನಾರಾಯಣೋ ಪರೋ ಮುನಿ ನೋತ್ಸೇರ್ಪೀತನ ಕುಪ್ಯೇತ ಸರಿದ್ಬಿರುವ ಸಾಗರ. ಇಷ್ಟು ಮಾತ್ರ ಅಲ್ಲ ಸಮುದ್ರ ಅಂತ ಹೇಳಿದಾಗ, ಸಮುದ್ರ ಇನ್ನೂ ಅನೇಕ ವಿಶೇಷತೆಗಳನ್ನು ಹೊಂದಿದೆ. ಮಳೆಗಾಲ ಪ್ರಾರಂಭ ಆಯಿತು ಅಂತ ಹೇಳಿದಾಗ ಸಮುದ್ರ ತೀರದಲ್ಲಿ ಮಳೆಯ ಆರ್ಭಟ ಸಾಮಾನ್ಯವಾಗಿ ಹೆಚ್ಚಿರುತ್ತೆ. ಮಳೆಗಾಲ ಪ್ರಾರಂಭ ಆದಾಗ ಅಲ್ಲಿ ಮಳೆ ಸುರಿತಾ ಇದೆ ಅಂತ ಹೇಳಿ ಎಂದೂ ಕೂಡ ಸಮುದ್ರ ತುಂಬಿ ಉಕ್ಕೋದಿಲ್ಲ. ಸಾಮಾನ್ಯವಾಗಿ ಈ ಮಳೆಯ ಆರ್ಭಟ ಅಥವಾ ಮಳೆಯ ಪ್ರಮಾಣ ಹೆಚ್ಚಾದಾಗ ನದಿಗಳು ಉಕ್ಕಿ ಹರಿಯತ್ವೆ. ತಮ್ಮ ಕಡಲು ತುಂಬಿದ ಕ್ಷಣದಲ್ಲಿ ಅದು ತನ್ನ ದಡವನ್ನು ಮೀರಿ ಹರಿಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಆ ನದಿಯ ನೀರು ಹೇಗೆ ಹರಿಯತ್ತೆ ಅಂತಂದ್ರೆ, ಹಳ್ಳ ಕೊಳ್ಳ
ಅಕ್ಕಪಕ್ಕದ ಹೊಲ ಗದ್ದೆ ಊರು ಗ್ರಾಮ ಹಳ್ಳಿ ಎಲ್ಲವನ್ನ ಅದು ಮುಳುಗಿಸುತ್ತೆ. ನದಿಗೆ ಯಾವಾಗ ಮಳೆಯ ಕಾರಣದಿಂದ ಅಲ್ಲಿ ಬಿದ್ದಂತಹ ನೀರಿನ ಪ್ರಮಾಣ ಹೆಚ್ಚಾಗತ್ತೆ, ಆ ನದಿಯ ದಡ ಅವುಗಳನ್ನು ತುಂಬಿಟ್ಕೊಳ್ಳುವಂತಹ ಶಕ್ತಿ ನದಿನಲ್ಲಿ ಇರೋದಿಲ್ಲ. ಯಾವಾಗ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತೆ ಆಗ ದಡವನ್ನು ಮೀರಿ ಅದು ಹರಿಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಒಮ್ಮೆ ನದಿ ಹರಿಯೋದಕ್ಕೆ ಪ್ರಾರಂಭ ಆಯಿತು ಅಂತಂದಾಗ ಮುಂದೆ ಆ ನದಿ ಹರಿಯುವಂತಹ ಜಾಗದಲ್ಲಿ ಅದು ಹಳ್ಳ ಇರಬಹುದು, ಕೊಳ್ಳ ಇರಬಹುದು, ಹೊಲ ಗದ್ದೆ ಇರಬಹುದು, ತೋಟ ಇರಬಹುದು, ಅಲ್ಲಿ ದನಕರುಗಳಿರಬಹುದು, ಮನುಷ್ಯರು ಇರಬಹುದು, ಮರ ಗಿಡಗಳಿರಬಹುದು, ಊರು ಕೇರಿಗಳಿರಬಹುದು. ಒಟ್ಟಿನಲ್ಲಿ ತನ್ನ ದಾರಿಯಲ್ಲಿ ಬರುವಂತಹ ಎಲ್ಲವನ್ನ ಕೊಚ್ಚಿಕೊಂಡು ಹೋಗುತ್ತೆ ಇದು. ನದಿಯ ವಿಕೋಪ ಪ್ರಕೋಪ ಅನ್ನುವಂತಹದ್ದು ತನ್ನ ಪ್ರತಾಪವನ್ನ ಅದು ಈ ರೀತಿ ತೋರಿಸುತ್ತೆ. ಇಷ್ಟೆಲ್ಲ ಆದ್ಮೇಲೆ ನದಿ ಕೊನೆಗೆ ಬಂದು ಸೇರುವಂತಹದ್ದು ಇದೇ ಸಮುದ್ರವನ್ನು. ಇಷ್ಟೆಲ್ಲ ಅದು ತನ್ನ ಪ್ರತಾಪವನ್ನ ತೋರಿಸಿದ್ರು ಕೂಡ ತನ್ನ ಕೊನೆಯ ಹಂತ ಅಂತಂದ್ರೆ ಅದು ಸಮುದ್ರವನ್ನ ಸೇರುತ್ತೆ. ಹೀಗೆ ಸಮುದ್ರವನ್ನ ಸೇರುವಂತಹದ್ದು ಕೇವಲ ಒಂದೋ ಎರಡೋ ನದಿಯಲ್ಲ, ಅನೇಕ ನದಿಗಳು ಬಂದು ಸಮುದ್ರವನ್ನ ಸೇರುತ್ತೆ. ಈ ನದಿಗಳು ಹರಕೊಂಡು ಬಂದು ಆ ಸಮುದ್ರವನ್ನು ಸೇರುವಂತಹ ಸಮಯದಲ್ಲಿ ಆ ನದಿ ತನ್ನೆಲ್ಲ ನೀರನ್ನ ಆ ಸಮುದ್ರಕ್ಕೆ ಕೊಡಬೇಕಾಗುತ್ತೆ. ಹೀಗೆ ಅನೇಕ ನದಿಗಳು ಬಂದು ಸಮುದ್ರವನ್ನ ಸೇರಿದ್ರು ಕೂಡ ಸಮುದ್ರವೇನು ಏರೋದಿಲ್ಲ. ಸಮುದ್ರ ಅಲ್ಲಿ ಯಾವ ರೀತಿಯ ಏರುಪೇರು ಕೂಡ ಆಗೋದಿಲ್ಲ. ಇದು ಕೇವಲ ಮಳೆಗಾಲದ ಕಥೆ ಮಾತ್ರ ಅಲ್ಲ, ಬೇಸಿಗೆಯಲ್ಲೂ ಕೂಡ ಸಮುದ್ರ ತನ್ನ ನೀರಿನ ಮಟ್ಟ ಅದನ್ನು ಕಾಯ್ದಿಟ್ಟುಕೊಂಡಿರುತ್ತೆ. ಮಳೆಗಾಲ ಹಾಗೂ ಬೇಸಿಗೆ ಕಾಲ ಎಲ್ಲ ಸಮಯದಲ್ಲಿ ಸಮುದ್ರದಲ್ಲಿ ಆ ನೀರು ಅನ್ನುವಂತಹದ್ದು ಇದ್ದೇ ಇರುತ್ತೆ. ಹೀಗೆ ನಾನು ಸಮುದ್ರವನ್ನ ಬಹಳ ಹತ್ತಿರದಿಂದ ನಿಂತು ಅದನ್ನು ನೋಡಿ ಅಲ್ಲಿ ನಾನು ಕಲಿತಂತಹ ಪಾಠ, ನನ್ನಲ್ಲಿ ನಾನು ಗಾಂಭೀರ್ಯವನ್ನ, ಸ್ಥಿರತೆಯನ್ನ ಮತ್ತು ಎಲ್ಲವನ್ನ ನನ್ನಲ್ಲಿ ಇಟ್ಕೊಳ್ಳುವಂತಹ ಶಕ್ತಿಯನ್ನು ಕಲ್ತ್ಕೋಬೇಕು ಅನ್ನುವಂತಹದ್ದು ನಾನು ಕಲಿತೆ. ಭಗವಾನ್ ಅವಧೂತರು ಯದುರಾಜನಿಗೆ ಹೇಳ್ತಾ ಇದ್ದಾರೆ, ಸಮುದ್ರದಿಂದ ಕಲಿತಂತಹ ಪಾಠ ಏನು ಅಂತಂದ್ರೆ, ಪರಿಸ್ಥಿತಿ ಎನ್ನುವಂತಹದ್ದು ಅದು ಏನೇ ಬರಲಿ, ಹೇಗೇ ಇರಲಿ, ಎಲ್ಲ ಸಂದರ್ಭದಲ್ಲಿಯೂ ಕೂಡ ಸ್ಥಿರತೆಯನ್ನು ಕಾಯ್ಕೊಳ್ಳುವಂತಹದ್ದು. ಮಳೆಗಾಲ ಬೇಸಿಗೆಗಾಲ ಅಂತಂದಾಗ ಸಮುದ್ರದಲ್ಲಿ ಹೇಗೆ ಅದು ತನ್ನ ನೀರಿನ ಮಟ್ಟವನ್ನ ಕಾಯ್ದಿಟ್ಟುಕೊಂಡಿರುತ್ತೆ, ಆ ರೀತಿಯಲ್ಲಿ ಒಬ್ಬ ಯೋಗಿ ಯಾವುದೇ ಪರಿಸ್ಥಿತಿ, ಸಂಪತ್ತು ವಿಪತ್ತು ಆಪತ್ತು ಅದೇನೇ ಆಗಲಿ, ಸುಖ ದುಃಖ ನೋವು ನಲಿವು ಏನೇ ಬರಲಿ, ಸಮುದ್ರ ಹೇಗೆ ಪ್ರಶಾಂತವಾಗಿರುತ್ತೆ ಹಾಗೆ ಒಬ್ಬ ಯೋಗಿಯಾದವನು ಕೂಡ ಎಲ್ಲ ಪರಿಸ್ಥಿತಿಯಲ್ಲಿ ತನ್ನ ಶಾಂತತೆಯನ್ನು ಬಿಟ್ಕೊಡಬಾರದು. ಸಮುದ್ರದಂತೆ ಸ್ಥಿರತೆಯನ್ನು ಅವನು ಕಾಪಾಡ್ಕೋಬೇಕು. ನದಿಯ ಪ್ರವಾಹದಂತೆ ಸುಖ ದುಃಖದ ಪ್ರವಾಹ ಕೊಚ್ಚಿಕೊಂಡು ಬಂದಾಗಲೂ ಕೂಡ ಸಮುದ್ರದಂತೆ ಒಬ್ಬ ಯೋಗಿ ತನ್ನಲ್ಲಿ ಅಗಾಧ ಭಾವವನ್ನು ಬೆಳೆಸ್ಕೋಬೇಕು. ಇಂತಹ ಪಾಠವನ್ನು ನಾನು ಸಮುದ್ರವನ್ನು ನೋಡಿ ಕಲಿತೆ. ಸೊ ಸಮುದ್ರ ಈಸ್ ಮೈ ಅನದರ್ ಟೀಚರ್. ನನ್ನ ಮತ್ತೊಂದು ಗುರು ಸಮುದ್ರ. ಸಮುದ್ರದಿಂದ ಇಂತಹ ಪಾಠವನ್ನು ನಾನು ಕಲಿತೆ. ಮತ್ತೆ ಮುಂದುವರಿಸ್ತಾನೆ, ದೃಷ್ಟ್ವಾ ಸ್ತ್ರಿಯಂ ದೇವಮಾಯಂ ತದ್ವ್ಯಾವೈರಜಿತೇಂದ್ರಿಯ ಪ್ರಲೋಭಿತಃ ಪತತ್ಯಂದೇ ತಮಸ್ಸಾಗ್ನೌ ಪತಂಗವತು. ಸಂಜೆ ಆಯಿತು ಅಂತಂದಾಗ ಸೂರ್ಯನ ಪ್ರಖರತೆ, ಸೂರ್ಯನ ಬೆಳಕು ಕಡಿಮೆ ಆಗ್ತಾ ಬರುತ್ತೆ. ಆಗ ಬೆಳಕು ನಮಗೆ ಅವಶ್ಯಕ. ಆದ್ರಿಂದ ಸಂಜೆ ಆಗ್ತಾ ಇದ್ದಾಗೆ ನಾವು ದೀಪವನ್ನು ಬೆಳಗಿಸ್ತೀವಿ ಮನೆಗಳಲ್ಲಿ.
ಈಗ ಎಲೆಕ್ಟ್ರಿಸಿಟಿ ಅನ್ನುವಂತಹದ್ದು ಬಂದಿದೆ. ಒಂದು ಸ್ವಿಚ್ ಹಾಕಿದ್ರೆ ಬೆಳಕು ನಮಗೆ ಸಿಗುತ್ತೆ. ಹಿಂದೆ ಬೆಳಕು ಬೇಕು ಅಂತಂದಾಗ ಒಂದು ಹಣತೆಯಲ್ಲಿ ಒಂದು ಎಣ್ಣೆ ಮತ್ತು ಬತ್ತಿಯನ್ನು ಇಟ್ಟು ದೀಪವನ್ನು ಬೆಳಗಿಸುವಂತಹದ್ದು ಒಂದು ಕ್ರಮವಾಗಿತ್ತು. ಸೊ ಹಣತೆಯಲ್ಲಿ ಎಣ್ಣೆಯನ್ನು ತುಂಬಿಸಿ ಆ ಒಂದು ಬತ್ತಿಯನ್ನು ಇಟ್ಟು ದೀಪವನ್ನು ಹತ್ತಿಸ್ತಾ ಬೆಳಕನ್ನು ನಾವು ಮನೆಗಳಲ್ಲಿ ತರ್ತಾ ಇದ್ವಿ. ಸೊ ಹಣತೆಯಲ್ಲಿ ಎಣ್ಣೆ ಹಾಕಿ ದೀಪವನ್ನು ಬೆಳಗಿಸಿದ ಕೆಲವು ಕ್ಷಣಗಳಲ್ಲಿ ಈ ಹಣತೆಯ ಸುತ್ತ ಕೆಲವು ಹುಳುಗಳು, ಅದನ್ನು ದೀಪದ ಹುಳು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ದೀಪದ ಹುಳು ಅಂತ ನಾವು ಆಡು ಭಾಷೆಯಲ್ಲಿ ಅದನ್ನು ಕರಿತೀವಿ, ಅಥವಾ ಅದನ್ನು ಪತಂಗ ಅಂತ ಕೂಡ ಹೇಳ್ತಾರೆ. ಸೊ ಈ ಪತಂಗ ಅಥವಾ ದೀಪದ ಹುಳುಗಳು ಹಣತೆಯ ಸುತ್ತಲೂ ಬರುತ್ತವೆ. ಬಹುಶಃ ಉರಿತಾ ಇರುವಂತಹ ದೀಪವನ್ನು ನೋಡಿ ಆ ಹುಳುಗಳಿಗೆ ಅಥವಾ ಪತಂಗಕ್ಕೆ ಅದು ಯಾವುದೋ ಒಂದು ಹಣ್ಣಿರಬಹುದೇನೋ ಅನ್ನುವಂತಹ ಕಲ್ಪನೆಯನ್ನು ತುಂಬಿಕೊಂಡಿರುತ್ತವೆ ಅಂತ ಕಾಣುತ್ತೆ. ಆದ್ದರಿಂದ ಈ ಹುಳುಗಳು ಅಥವಾ ಪತಂಗ ಆ ದೀಪವನ್ನು ನೋಡಿದ ಕೂಡಲೇ ಆ ಹಣ್ಣಿನ ಆಸೆಯಿಂದ ಆ ಹಣತೆಯ ಬಳಿ ಬರುತ್ತವೆ, ದೀಪದ ಬಳಿ ಬರುತ್ತವೆ. ಆ ದೀಪದ ಸುತ್ತಲೂ ಹಾರಾಟ ಮಾಡುತ್ತವೆ. ದೀಪದ ಆಕರ್ಷಣೆ ಹೇಗಿರುತ್ತೆ ಅಂತಂದ್ರೆ, ಹೆಲ್ಪ್ಲೆಸ್ಲಿ ಈ ಪತಂಗಗಳು ಆ ದೀಪವನ್ನು ಬಿಟ್ಟು ಹೋಗೋದಿಲ್ಲ. ಆ ದೀಪದ ಸುತ್ತಲೂ ಹಾರಾಡ್ತಾ ಯಾವುದೋ ಒಂದು ಕ್ಷಣದಲ್ಲಿ ಆ ದೀಪದಲ್ಲೇ ಬಿದ್ದು ತಮ್ಮ ದೇಹವನ್ನು ಸುಟ್ಟುಕೊಂಡು ಮರಣವನ್ನು ಅಪ್ಪತ್ವೆ. ಆ ಒಂದು ದೀಪದ ಆಕರ್ಷಣೆ ಪತಂಗದ ಸಾವಿಗೆ ಕಾರಣವಾಗುತ್ತೆ. ನಮ್ಮ ಪರಿಸ್ಥಿತಿ ಕೂಡ ಇದಕ್ಕಿಂತ ಭಿನ್ನವಾಗಿಲ್ಲ. ಅವಧೂತರು ಹೇಳ್ತಾ ಇದ್ದಾರೆ, ನಾವು ಕೂಡ ಹೀಗೆ ಅಜ್ಞಾನದಿಂದ ಯಾವುದನ್ನೋ ಮತ್ತೊಂದು ಎಂದು ಭಾವಿಸಿ ಮೋಹಕ್ಕೆ ಒಳಗಾಗಿ ನಮ್ಮಲ್ಲಿ ಕೆಲವು ಆಸೆ ಬಯಕೆಗಳನ್ನು ನಾವು ಹುಟ್ಟುಹಾಕ್ತೀವಿ ಮತ್ತು ಅವುಗಳನ್ನು ಪಡೆದುಕೊಳ್ಳಲೇಬೇಕು ಅನ್ನುವಂತಹ ಒಂದು ದೀರ್ಘವಾದ ಆಸೆ ನಮ್ಮಲ್ಲಿ ಹುಟ್ಟಿರುತ್ತವೆ. ಆಗ ಈ ಪತಂಗಗಳು ಹೇಗೆ ಆ ದೀಪದ ಆಕರ್ಷಣೆಗೆ ಒಳಗಾಗಿ ಆ ದೀಪದ ಸುತ್ತುತ್ತಾ ದೀಪದಲ್ಲೇ ಬಿದ್ದು ಸಾಯುತ್ತವೆ, ಮನುಷ್ಯ ಕೂಡ ಯಾವುದೋ ಒಂದು ಮೋಹಕ್ಕೆ ಒಳಗಾಗಿ ಅದರ ಬಲೆಗೆ ಅವನು ಸಿಕ್ಕಿ ಬೀಳ್ತಾನೆ. ಅವುಗಳ ಬಗ್ಗೆ ಜ್ಞಾನ ಇಲ್ಲದೆ ಹೋದರೂ ಕೂಡ ಕೇವಲ ಅವುಗಳ ಆಕರ್ಷಣೆ, ಹೇಗೆ ಆ ದೀಪ ಉರಿತಾ ಇರುವಂತಹ ದೀಪ ಅದರ ಆಕರ್ಷಣೆಗೆ ಈ ಪತಂಗ ಹೇಗೆ ಮನಸೋತಿರುತ್ತೆ, ಆ ರೀತಿಯಲ್ಲಿ ಆ ವಸ್ತುವಿನ ಬಗ್ಗೆ ಒಂದು ಜ್ಞಾನ ಅನ್ನುವಂತಹದ್ದು ಇಲ್ಲದೆ ಹೋದರೂ ಕೂಡ ಮನುಷ್ಯ ಕೇವಲ ವಸ್ತುವಿನ ಆಕರ್ಷಣೆಗೆ ಒಳಗಾಗಿರ್ತಾನೆ. ದಿಸ್ ಇಸ್ ನಥಿಂಗ್ ಬಟ್ ಅಜ್ಞಾನ. ಅಜ್ಞಾನದಿಂದನೇ ಅವನು ಮೋಹಕ್ಕೆ ಒಳಗಾಗುವಂತಹದ್ದು. ಸೊ ಹೀಗೆ ಆ ವಸ್ತುವಿನ ಆಕರ್ಷಣೆಗೆ ಒಳಗಾಗಿ ಅವುಗಳು ಬೇಕು ಅಂತ ಹೇಳಿ ಆಸೆಯನ್ನು ವ್ಯಕ್ತಪಡಿಸ್ತಾನೆ. ಇಷ್ಟಾದರೂ ಕೂಡ ಅವನೇನು ಪಾಠ ಕಲಿತಾ ಇಲ್ಲ. ದೀಪಕ್ಕೆ ಸಿಕ್ಕಿ ಬಿದ್ದು ಸತ್ತು ಹೋದಂತಹ ದೀಪದ ಹುಳುವನ್ನು ನೋಡಿದ ಕೂಡ ಪತಂಗಗಳು ಒಂದರ ಹಿಂದೆ ಮತ್ತೊಂದು ಬಂದು ನುಗ್ಗಿ ಆ ದೀಪದಲ್ಲಿ ಬಿದ್ದು ಸಾಯತ್ವಲ್ಲ, ಜಸ್ಟ್ ಲೈಕ್ ದಟ್ ಸಿಮಿಲರ್ಲಿ ಮನುಷ್ಯ ಕೂಡ ಸಾಕಷ್ಟು ನೋವಿನ ಪರಿಚಯ ಆದ ಮೇಲೂ ಕೂಡ ಮತ್ತೆ ವಸ್ತುವಿನ ವ್ಯಾಮೋಹಕ್ಕೆ ಒಳಗಾಗ್ತಾ ಇರ್ತಾನೆ. ಅವನಲ್ಲಿ ವ್ಯಾಮೋಹ ಅನ್ನುವಂತಹದ್ದು ಕಡಿಮೆ ಆಗುವುದಿಲ್ಲ. ಪತಂಗದಂತೆ ನಾವು ಕೂಡ ಮತ್ತೆ ಮೋಹಕ್ಕೆ ಒಳಗಾಗಿ ಪೆಟ್ಟು ತಿಂತಾನೇ ಇರ್ತೀವಿ. ಯೋಷಿದ್ದಿರಾಣ್ಯ ಭರಣಾಂಬರಾದಿ ದ್ರವ್ಯೇಷು ಮಾಯಾ ರಚಿತೇಷು ಮೂಢಃ ಪ್ರಲೋಭಿತಾತ್ಮ ಹ್ಯೂಪಭೋಗ ಬುದ್ಧ್ಯ ಪತಂಗವನ್ನಶ್ಯತಿ ನಷ್ಟದೃಷ್ಟಿ. ಪತಂಗವನ್ನ ನೋಡಿದ ನಂತರ ಕೂಡ ಮನುಷ್ಯ ಪಾಠವನ್ನ ಕಲಿಯಲಿಲ್ಲ.
ದೀಪದ ಆಕರ್ಷಣೆಗೆ ಒಳಗಾಗಿ ದೀಪದಲ್ಲೇ ಬಿದ್ದು ಸತ್ತಂತಹ ಪತಂಗಗಳನ್ನು ನೋಡಿ ಮನುಷ್ಯ ಬುದ್ಧಿಯನ್ನು ಕಲೀಲೇ ಇಲ್ಲ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಮೋಹ. ಆ ಮೋಹ ಮತ್ತು ಆಸೆ, ಬಯಕೆ ಅನ್ನೋದು ಅವನಲ್ಲಿ ಯಾವ ರೀತಿ ಇರುತ್ತೆ ಅಂತಂದ್ರೆ, ಅದಕ್ಕೆ ಇಲ್ಲಿ ದೃಷ್ಟಾಂತ ಕೊಟ್ಟಿರುವಂತಹದ್ದು ಹೆಣ್ಣು ಅಂತಂದ್ರೆ ಅದೊಂದು ರೀತಿಯಲ್ಲಿ ಆ ಹೆಣ್ಣು ಈಸ್ ಲೈಕ್ ಎ ಬೆಂಕಿ. ಆದರೆ ಯಾವ ಥರ ಬೆಂಕಿ ಅದು? ಮೋಹಕವಾದ ಬೆಂಕಿ. ಪರಮಾತ್ಮನ ಸೃಷ್ಟಿಯಲ್ಲಿ ಹೆಣ್ಣು ಅನ್ನುವಂತಹದ್ದು ಅತ್ಯಂತ ಮೋಹಕವಾದ ಬೆಂಕಿ ಅಂತ ಹೇಳ್ತಾರೆ. ಇದನ್ನ ಅಂತಂದ್ರೆ ಇಂತಹ ಒಂದು ಹೆಣ್ಣನ್ನ ನೋಡಿ ಅದರ ಆಸೆಗೆ ಮನುಷ್ಯ ಒಳಗಾಗ್ತಾನೆ. ಮೋಹಕವಾದ ಈ ಹೆಣ್ಣನ್ನ ದೇವಮಾಯ ಅಂತ ಹೇಳ್ತಾರೆ. ಸೃಷ್ಟಿ ಅಂತ ಹೇಳಿದಾಗ ಭಗವಂತ ಹೆಣ್ಣಿನಲ್ಲಿ ಸೌಂದರ್ಯವನ್ನ ಇಡ್ತಾನೆ, ಗಂಡಿನಲ್ಲಿ ಆಸೆಯನ್ನ ಇಡ್ತಾನೆ. ಆ ರೀತಿಯಲ್ಲಿ ಸೃಷ್ಟಿಯನ್ನ ಮಾಡ್ತಾನೆ. ಬೆಂಕಿ ಎನ್ನುವಂತಹದ್ದು ಹೇಗೆ ಸುಡುತ್ತೆ, ಆ ರೀತಿ ಹೆಣ್ಣಿನ ವ್ಯಾಮೋಹಕ್ಕೆ ಒಳಗಾಗಿ ಒಂದು ಹೆಣ್ಣನ್ನ ದುರುಪಯೋಗ ಪಡಿಸಿಕೊಂಡಾಗ ಆಗಲೂ ಕೂಡ ಹೇಗೆ ಪತಂಗಗಳು ಬೆಂಕಿಯಲ್ಲಿ ಬಿದ್ದು ನಾಶವಾಗಿ ಹೋಗುತ್ತೋ ಆ ರೀತಿಯಲ್ಲಿ ಹೆಣ್ಣನ್ನ ದುರುಪಯೋಗ ಮಾಡಿಕೊಂಡಾಗ ಅವನು ಕೂಡ ಸುಟ್ಟು ಹೋಗೋದ್ರಲ್ಲಿ, ಸರ್ವನಾಶವಾಗೋದ್ರಲ್ಲಿ ಸಂಶಯ ಇಲ್ಲ. ಆದ್ರಿಂದ ಹೆಣ್ಣು ಅಂತ ಹೇಳಿದಾಗ ಅದನ್ನು ದೇವಮಾಯ ಅಂತ ಕರೀತಾರೆ. ನಮ್ಮ ಸನಾತನ ಧರ್ಮದಲ್ಲಿ ಬಹಳ ದೊಡ್ಡ ಗ್ರಂಥಗಳು ರಾಮಾಯಣ ಮತ್ತು ಮಹಾಭಾರತ ಅಂತ. ಈ ರಾಮಾಯಣ ಮಹಾಭಾರತದಲ್ಲಿ ಸೀತೆ ಮತ್ತು ದ್ರೌಪದಿಯನ್ನ ಚಿತ್ರಿಸಿರುವುದರ ಹಿಂದೆ ಇರುವಂತಹದ್ದು ಕೂಡ ಇದೆ. ಸೀತೆಯನ್ನ ವಶಪಡಿಸ್ಕೋಬೇಕು ಅಂತ ಹೇಳಿ ರಾವಣ, ದ್ರೌಪದಿಯನ್ನ ವಶಪಡಿಸ್ಕೋಬೇಕು ಅಂತ ಹೇಳಿ ದುರ್ಮಾರ್ಗದಿಂದ ದುರ್ಯೋಧನ. ಮುಂದೆ ಅವರುಗಳ ಪರಿಸ್ಥಿತಿ ಏನಾಯಿತು? ಎಲ್ಲರೂ ನಾಶವಾಗಿ ಹೋದರು. ಈ ಅರ್ಥದಲ್ಲಿ ಮೋಹಕವಾದ ಬೆಂಕಿ ಅಂತಂದ್ರೆ ಭಗವಂತನ ಈ ಸೃಷ್ಟಿಯಲ್ಲಿ ಹೆಣ್ಣನ್ನ ದೇವಮಾಯ ಅಂತ ಈ ಕಾರಣದಿಂದ ಕರೆದಿರುವಂತಹದ್ದು. ಇಲ್ಲಿ ಸ್ವಲ್ಪವೇ ಎಚ್ಚರ ತಪ್ಪಿದ್ರೂ ಕೂಡ ಪತಂಗಗಳಂತೆ ಸುಟ್ಟು ಹೋಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಮನುಷ್ಯ ಅತಿಯಾಗಿ ಕಾಮವನ್ನ ಅಪೇಕ್ಷಿಸಬಾರದು. ದಟ್ ಈಸ್ ದಿ ಎಸೆನ್ಸ್. ಹೆಣ್ಣು, ಹೊನ್ನು ಮತ್ತು ಮಣ್ಣು ಅಂತ ಏನು ಇವುಗಳಿಗೆ ಮನುಷ್ಯ ಆಸೆ ಪಡ್ತಾನೆ, ಮುಂದೆ ಅವುಗಳಿಗೆ ದಾಸನಾಗಿ ಹೋಗ್ತಾನೆ, ನಂತರ ಅವುಗಳಿಂದಲೇ ಅವನು ನಾಶವಾಗಿ ಹೋಗ್ತಾನೆ. ಆದರೆ ಅವೆಲ್ಲ ಬೇಕು, ಆದರೆ ಅವುಗಳೇ ಎಲ್ಲ ಅಲ್ಲ. ಈ ಒಂದು ಸತ್ಯವನ್ನ ಮನುಷ್ಯ ತಿಳ್ಕೋಬೇಕು. ಇಲ್ಲಿ ಸ್ವಲ್ಪ ವಿಚಾರ ಮಾಡದೆ ಹೋದರೂ ಕೂಡ ಪತಂಗಕ್ಕೆ ಆದಂತಹ ಗತಿನೇ ಮನುಷ್ಯನಿಗೆ ಆಗೋದರಲ್ಲಿ ಸಂಶಯವಿಲ್ಲ. ಒಬ್ಬ ಸಂಸಾರಿಗೆ ಇದು ಬಹಳ ಎಚ್ಚರಿಕೆಯ ಸಂದೇಶ ಅಂತ ಹೇಳಿ ಭಗವಾನ್ ಅವಧೂತರು ದತ್ತಾತ್ರೇಯ ಯದುರಾಜನಿಗೆ ತನ್ನ ಜ್ಞಾನದ ಪರಿಚಯವನ್ನ ಮಾಡಿಕೊಡ್ತಾ ಇದ್ದಾನೆ. ಹೇಗೆ ನಾನು ಅನೇಕ ಗುರುಗಳಿಂದ ಜ್ಞಾನವನ್ನ ಪಡೆದು ಸಂತೃಪ್ತಿಯಾಗಿ ನಾನಿದ್ದೀನಿ. ಯದುರಾಜ ಕೇಳಿದ್ದಿಷ್ಟೇ, ನಿಮ್ಮಲ್ಲಿ ಏನೂ ಇಲ್ಲ, ನಾನೊಬ್ಬ ರಾಜ, ನನ್ನಲ್ಲಿ ಎಲ್ಲವೂ ಇದೆ. ನಿಮ್ಮ ಮೈ ಮೇಲೆ ಒಂದು ಒಳ್ಳೆ ಬಟ್ಟೆ ಕೂಡ ಇಲ್ಲ, ಯಾವ ಆಭರಣ ಇಲ್ಲ, ನಿಮ್ಮಲ್ಲಿ ಏನೂ ಇಲ್ಲ, ನನ್ನಲ್ಲಿ ಎಲ್ಲವೂ ಇದ್ರೂ ನನಗೆ ಸಂತೋಷ, ಆನಂದ, ತೃಪ್ತಿ ಎನ್ನುವಂತಹದ್ದೇ ಇಲ್ಲ. ನಿಮ್ಮಲ್ಲಿ ಏನೂ ಇಲ್ಲದೆ ಹೋದ್ರೂ ಕೂಡ ಎಷ್ಟು ಆನಂದದಿಂದ ಇದ್ದೀರಾ ನೀವು. ಈ ಆನಂದಕ್ಕೆ ಕಾರಣ ಏನು? ಯಾವ ಜ್ಞಾನದಿಂದ ನಿಮಗೆ ಇಂತಹ ಒಂದು ಪರಿಪೂರ್ಣವಾದ ಆನಂದ ಸಿಕ್ತು? ದಯಮಾಡಿ ಅಂತಹ ಜ್ಞಾನದ ಮಾರ್ಗವನ್ನು ನನಗೆ ತಿಳಿಸ್ಕೊಡಿ ಅಂತ ಯದುರಾಜ ಅವಧೂತರನ್ನ ಕೇಳಿದಾಗ ಅವಧೂತರಿಗೆ ಬಹಳ ಸಂತೋಷ ಆಯಿತು ಯದುರಾಜ ಕೇಳ್ತಾ ಇರುವಂತಹ ಪ್ರಶ್ನೆ. ಆಗ ಅವ್ರು ಹೇಳ್ತಾರೆ,
ನನಗೆ ಅನೇಕ ಗುರುಗಳಿದ್ದಾರೆ. ಅನೇಕ ಗುರುಗಳಿಂದ ನಾನು ಒಬ್ಬೊಬ್ಬರಿಂದ ಒಂದೊಂದು ರೀತಿಯ ಪಾಠವನ್ನು ಕಲಿತಾ ಬಂದೆ. ಅವೆಲ್ಲವನ್ನ ನಾನು ನನ್ನ ಜೀವನದಲ್ಲಿ, ನನ್ನ ಬದುಕಿನಲ್ಲಿ ನಾನು ಅಳವಡಿಸ್ಕೊತಾ ಬಂದೆ. ಇವತ್ತು ನಾನು ಸಂತೃಪ್ತನಾಗಿದ್ದೀನಿ ಅಂತಂದರೆ ಬಿಕಾಸ್ ಆಫ್ ದಿಸ್ ನಾಲೆಡ್ಜ್. ಆ ಜ್ಞಾನ ಏನು, ಅದರ ರಹಸ್ಯ ಏನು ಅಂತ ನೀನು ಕೇಳ್ತಿದ್ಯಲ್ಲ, ಅದಕ್ಕೆ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಅಂತ ಹೇಳಿ, ಈ ರೀತಿ ಒಂದಾದ ಮೇಲೆ ಒಂದು ಅವರು ಹೇಗೆ ಜ್ಞಾನವನ್ನು ಸಂಪಾದನೆ ಮಾಡಿದ್ರು ಅಂತ ತಿಳಿಸ್ತಾ ಬಂದಿದ್ದಾರೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.